सर्वेभ्यः छात्रेभ्यः स्वागतं व्याहरामि। अद्य वयं विसर्गसन्धिं पश्यामः। भवन्तः सर्वे अष्टमी नवमी कक्षायोः विविध सन्धिविभागान् अधीतवन्तः। अधुना वयं विसर्गसन्धेः लक्षणं तस्य नियमान् च पश्यामः। ಮೊದಲಿಗೆ 10ನೇ ಕ್ಲಾಸ್ನಲ್ಲಿ ನೀವು ವಿಸರ್ಗ ಸಂಧಿಯನ್ನು ಓದಬೇಕು. 8ನೇ ಕ್ಲಾಸಲ್ಲಿ ಸ್ವರ ಸಂಧಿಯನ್ನು ಕಲಿತಿದ್ದೀರಿ. 9ನೇ ಕ್ಲಾಸ್ನಲ್ಲಿ ವ್ಯಂಜನ ಸಂಧಿಗಳನ್ನು ಕಲಿತಿದ್ದೀರಿ. ಈಗ 10ನೇ ಕ್ಲಾಸ್ನಲ್ಲಿ ವಿಸರ್ಗ ಸಂಧಿಯನ್ನು ನೀವು ಕಲಿತಾ ಇದ್ದೀರಿ. ಸಂಧಿ ಅಂದ್ರೇನು, ಸಂಧಿಯ ಲಕ್ಷಣಗಳೇನು, ಸಂಧಿ ಹೇಗಾಗುತ್ತೆ, ಈ ಎಲ್ಲ ವಿಚಾರಗಳನ್ನು ನೀವು 8ನೇ ಕ್ಲಾಸಲ್ಲಿ ಕಲ್ತಿದ್ದೀರಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಆ ಸಂಧಿಯ ಲಕ್ಷಣಗಳು, ಸಂಧಿ ಆಗುವಂಥ ವಿಧಾನ, ಸಂಧಿಯಲ್ಲಿರುವಂತಹ ವಿಭಾಗಗಳು, ಇವುಗಳನ್ನೆಲ್ಲವನ್ನು ನೀವು ನೋಡಿ ಕೇಳಿ ಕಲೀರಿ. ಈಗ ನಾವು SSLC ವಿದ್ಯಾರ್ಥಿಗಳಿಗಾಗಿ, ಪ್ರಥಮ ಮತ್ತು ತೃತೀಯ ಭಾಷೆಯ ಸಂಸ್ಕೃತದ ವಿದ್ಯಾರ್ಥಿಗಳಿಗಾಗಿ ಇರುವಂತಹ ವಿಸರ್ಗ ಸಂಧಿಯನ್ನು ಗಮನಿಸೋಣ. ವಿಸರ್ಗಸ್ಯ ಆದೇಶಃ ಬಹುಧಾ ಭವಂತಿ. ಅತ್ರ ಪ್ರಮುಖತೆಯ ಚತ್ವಾರಃ ಪ್ರಕಾರಾಃ ಏವ ನಿರೂಪ್ಯಂತೆ. ವಿಸರ್ಗ ಅಂದರೆ ಯಾವುದು ನಿಮಗೆ ಗೊತ್ತು. ಅಂ ಅಹ, ಅಹ ಅನ್ನೋದನ್ನು ವಿಸರ್ಗ ಅಂತ ಕರಿತೀವಿ ನಾವು. ಈ ವಿಸರ್ಗವನ್ನು ಈ ಚಿಹ್ನೆಯಿಂದ ಇಲ್ಲಿ ನೋಡಿ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು. ಅದು ಯಾಕೋ ಹೈಲೈಟ್ ಮಾಡಿದಾಗ ಇಲ್ಲಿ ಈ ಚಿಹ್ನೆಯಲ್ಲಿ ಏನಿದೆ ಇದನ್ನು ವಿಸರ್ಗ ಅಂತ ಕರಿತೀವಿ ನಾವು. ಈ ಎರಡು ಬಿಂದುಗಳನ್ನು ಮಾತ್ರ. ಈ ವಿಸರ್ಗದಲ್ಲಿ 4 ಬದಲಾವಣೆಗಳನ್ನು ನಾವು ನೋಡಬಹುದು. ಅದು ನೋಡಲಿಕ್ಕೆ ವಿಸರ್ಗ ಅಂತ ಕಂಡ್ರೂ ಇದರಲ್ಲಿ ಸಕಾರ, ರಕಾರ, ಉಕಾರ ಮತ್ತು ಲೋಪ, ಹೀಗೆ 4 ಬದಲಾವಣೆಗಳನ್ನು ನಾವು ಗಮನಿಸ್ಬೋದು. ಅದನ್ನೇ ಇವಾಗ ನಾವು ಓದ್ತಾ ಹೋಗ್ತಾ ಇದ್ದೇವೆ, ಅದನ್ನೇ ಕಲಿತಾ ಇದ್ದೇವೆ. ನೋಡಿ, ಮೊದಲನೇದಾಗಿ ಸಕಾರಾದೇಶ ಅಂದರೆ ವಿಸರ್ಗ ಸ್ಥಾನದಲ್ಲಿ ಸಕಾರಾದೇಶ ಆಗುವಂಥದ್ದು ಯಾವಾಗತ್ತೆ? ಕ ಖ ಪ ಫ ಏತಾನ್ ವರ್ಜಯಿತ್ವ ಕರ್ಕಶ ವ್ಯಂಜನೆ ಪರೆ ವಿಸರ್ಗಸ್ಯ ಸಕಾರಾದೇಶೋ ಭವತಿ. ಬಾಲಃ ಪ್ಲಸ್ ತತ್ರ, ಬಾಲ ಪ್ಲಸ್ ಸ ಪ್ಲಸ್ ತತ್ರ, ಬಾಲಸ್ತತ್ರ. ರಾಮಃ ಪ್ಲಶ್ಚ, ರಾಮಃ ಪ್ಲಸ್ ಸ ಪ್ಲಸ್ ಚ ಇದುಗಳು ರಾಮಸ್ ಪ್ಲಸ್ ಚ, ರಾಮಶ್ಚ. ಇಲ್ಲಿ ರಾಮಸ್ ಅನ್ನುವಲ್ಲೇನೆ ನಿಮಗೆ ವಿಸರ್ಗ ಸಂಧಿ ಆಗೋಯ್ತು. ಮುಂದೆ ರಾಮಶ್ಚ ಅಂತ ಬರುವಂಥದ್ದು, ಈ ರಾಮಶ್ಚ ಅನ್ನುವಲ್ಲಿ ಶುತ್ವ ಸಂಧಿ ಬರುತ್ತೆ. ಅದನ್ನು ಆಮೇಲೆ ಕಲಿಯೋಣ ಹೇಗೆ ಏನು ಅಂತ. ತತಃ ಪ್ಲಸ್ ಶೇತೆ, ತತಶ್ಶೇತೆ. ಗಣೇಶಃ ಪ್ಲಸ್ ಷಷ್ಠಃ, ಗಣೇಶ ಷಷ್ಠಃ. ಭಕ್ತಃ ಪ್ಲಸ್ ಸೇವತೆ, ಭಕ್ತಃ ಸೇವತೆ. ನಾವು ಇದಕ್ಕೆ ಬೇರೆಯ ಒಂದು ಸಹಾಯವನ್ನು ಪಡ್ಕೊಳ್ಳೋಣ. ನೋಡಿ, ಸ್ವರ ಸಂಧಿಗಳು 8ನೇ ಕ್ಲಾಸಲ್ಲಿ ನೀವು ಯಾವ್ಯಾವುದು ಓದಿದ್ದೀರಿ? ಎಣ್ಣು ಸಂಧಿಯನ್ನು ಓದಿದ್ದೀರಿ. ಯಾಂತ ವಾಂತ ಆದೇಶ ಸಂಧಿ, ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ ಮೊದಲಾದವನ್ನು ಓದಿದ್ದೀರಿ. ಅದರ ಜೊತೆಗೆ ಪೂರ್ವರೂಪ ಸಂಧಿ, ಪರರೂಪ ಸಂಧಿ, ಪ್ರಕೃತಿ ಭಾವಗಳು ಇದೆ. ಹಾಗೆ ವ್ಯಂಜನ ಸಂಧಿಗಳಲ್ಲಿ ನೋಡಿ 9th 12 ಸಂಧಿಗಳಲ್ಲಿ ನೀವು 6 ಸಂಧಿಗಳನ್ನು ಓದಿದ್ದೀರಿ. ಬಟ್ ಎಲ್ಲ ಸಂಧಿಗಳನ್ನು ಒಂದ್ಸರಿ ನೋಡ್ಕೊಳ್ಳಿ. ಶ್ಚುತ್ವ ಸಂಧಿ, ಶ್ಟುತ್ವ ಸಂಧಿ, ಅನುನಾಸಿಕ ಸಂಧಿ, ಜಸ್ತ್ವ ಸಂಧಿ, ಚರ್ತ್ವ ಸಂಧಿ, ಅನುಸ್ವಾರ ಸಂಧಿ, ಪರಸವರ್ಣ ಸಂಧಿ, ಛತ್ವ ಸಂಧಿ, ಪೂರ್ವಸವರ್ಣ ಸಂಧಿ, ಗುಮುಡಾಗಮ ಸಂಧಿ, ತುಗಾಗಮ ಸಂಧಿ ಮತ್ತು ಸತ್ವ ಸಂಧಿ. ಒಟ್ಟು 12 ಸಂಧಿಗಳಿದೆ. ಇದರಲ್ಲಿ ಮುಖ್ಯವಾಗಿ ನೀವು ಶ್ಚುತ್ವ, ಷ್ಟುತ್ವ, ಅನುನಾಸಿಕ, ಜಸ್ತ್ವ ಮತ್ತು ಅನುಸ್ವಾರ, ಪರಸವರ್ಣ ಇಷ್ಟು ಸಂಧಿಗಳನ್ನು ಓದಿದ್ದೀರಿ 9ನೇ ಕ್ಲಾಸಲ್ಲಿ. ಈಗ 10ನೇ ಕ್ಲಾಸಲ್ಲಿ ನಾವು ವಿಸರ್ಗ ಸಂಧಿಯನ್ನು ಓದ್ತಾ ಇದ್ದೇವೆ. ವಿಸರ್ಗದಲ್ಲಿ ಲೋಪಸಂಧಿ ಅಂದರೆ ಅಕಾರ ಮತ್ತು ಆಕಾರಗಳ ಮುಂದೆ ವಿಸರ್ಗ ಬಂದಾಗ ಯಾವ ರೀತಿ ಲೋಪ ಆಗತ್ತೆ ಅನ್ನೋದನ್ನು ಹೇಳ್ತಾರೆ. ವಿಸರ್ಗದ ಸ್ಥಾನದಲ್ಲಿ ಉಕಾರಾದೇಶ ಆಗುವಂಥದ್ದು.
ರೇಫಾದೇಶ, ವಿಸರ್ಗ ಸ್ಥಾನದಲ್ಲಿ ರೇಫ ಅಂದರೆ ರಕಾರ ಆದೇಶ ಆಗಿ ಬರುವಂಥದ್ದು. ಆಮೇಲೆ ಈಗ ನಾವು ಮೊದಲನೇದಾಗಿ ನೋಡ್ತಾ ಇರೋದು ಸಕಾರ ಆದೇಶ. ಈ ಸಕಾರ ಆದೇಶ ಹೇಗಾಗತ್ತೆ ಅನ್ನೋದನ್ನು ನಾವು ನೋಡೋಣ. ನೋಡಿ ಏನು ಹೇಳ್ತಾರೆ ಇಲ್ಲಿ, ಕ ಖ ಪ ಫ ಏತಾನ್ ವರ್ಜಯಿತ್ವ ಕರ್ಕಶ ವ್ಯಂಜನೆ ಪರೆ ವಿಸರ್ಗಸ್ಯ ಸಕಾರಾದೇಶೋ ಭವತಿ ಅಂತ ಓದ್ವಿ. ಇಲ್ಲೂ ಕೂಡ ಅದನ್ನೇ ಹೇಳಿದ್ರು, ಯದಾ ವಿಸರ್ಗಾತ್ ಕ ಖ ಪ ಫ ಏತಾನ್ ವರ್ಜಯಿತ್ವ ಅವಶಿಷ್ಟಾನಿ ಕರ್ಕಶ ವ್ಯಂಜನಾನಿ ಪರಾಣಿ ಭವಂತಿ ಚೇತ್ ತದಾ ವಿಸರ್ಗಸ್ಯ ಸ್ಥಾನೆ ಸಕಾರಾದೇಶ ಭವತಿ. ಇದನ್ನು ಇಂಗ್ಲೀಷ್ನಲ್ಲೂ ಕೂಡ ಹೇಳಿದ್ರು, ವೆನ್ ವಿಸರ್ಗ ಇಸ್ ಫಾಲೋಡ್ ಬೈ ಎ ಕರ್ಕಶ ವ್ಯಂಜನಂ ಎಕ್ಸೆಪ್ಟ್ ಕ ಖ ಪ ಫ ಇಟ್ ಈಸ್ ಸಬ್ಸ್ಟಿಟ್ಯೂಟೆಡ್ ವಿತ್ ಸಕಾರ. ಇಲ್ಲಿ ಕರ್ಕಶ ವ್ಯಂಜನ ಅಂದರೆ ಯಾವುದು ನೋಡಿ, ನೀವು ಮಹೇಶ್ವರ ಸೂತ್ರವನ್ನು 8ನೇ ಕ್ಲಾಸಲ್ಲಿ ಓದಿದ್ದೀರಿ. ಅ ಇ ಉಣ್ ರುಲ್ ರುಕ್ ಎ ಓಂಗ್ ಐ ಔಚ್ ಹಯವರಟ್ ಲಣ್ ಞ ಮ ङ ಣ ನಂ ಜಭೈ ಘಟಧಶ್ ಜಬಗಡದಶ್ ಖ ಫ ಛ ಠ ಥ ಚಟತೌ ಕಪೈ ಶಶಸರ್. ಒಟ್ಟು ಈ 14 ಸೂತ್ರಗಳು ಮಾಹೇಶ್ವರ ಸೂತ್ರಗಳು ಅಂತ ಪ್ರಸಿದ್ಧಿಯನ್ನು ಹೊಂದಿವೆ. ಇಲ್ಲಿ ಪ್ರತ್ಯಹಾರಗಳನ್ನು ಕೂಡ ನೀವು ಓದಿದ್ದೀರಿ. ಅಣ್ ಪ್ರತ್ಯಹಾರ, ಅಕ್ ಪ್ರತ್ಯಹಾರ, ಎಣ್ ಪ್ರತ್ಯಹಾರ, ಅದೇ ರೀತಿ ಹಶ್ ಪ್ರತ್ಯಹಾರ, ಜಶ್ ಪ್ರತ್ಯಹಾರ ಅಂತೆಲ್ಲವು. ಆ ಪ್ರತ್ಯಹಾರದಲ್ಲಿ ಖರ್ ಪ್ರತ್ಯಹಾರ ಅಂತ ಬರುತ್ತೆ. ಖ ಫ ಛ ಠ ಕಪ ಚಟತ ಕಪ ಶಠಸ ಇದಿಷ್ಟು ಕರ್ಕಶ ವ್ಯಂಜನದಲ್ಲಿ. ಅಂದರೆ ಸರಳವಾಗಿ ನಿಮ್ಗೆ ಹೇಳೋದಾದರೆ ಪ್ರತಿ ವರ್ಗದ ಮೊದಲ 2 ಅಕ್ಷರಗಳು ಕ ಖ ಛ ಛ ಠ ಠ ಥ ಥ ಪ ಪ ಮತ್ತು ಅವರ್ಗೀಯ ವ್ಯಂಜನದ ಶ ಶ ಸ ಇವಿಷ್ಟು ಕರ್ಕಶ ವ್ಯಂಜನಗಳು ಅಂತ ಹೇಳಲ್ಪಡ್ತವೆ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಪ್ರತಿ ವರ್ಗದ ಮೊದಲ 2 ಅಕ್ಷರಗಳು ಮತ್ತು ಅವರ್ಗೀಯ ವ್ಯಂಜನದ ಶ ಶ ಸ ಇವಿಷ್ಟು ಅಕ್ಷರಗಳು ಒಟ್ಟು 13 ಅಕ್ಷರ ಆಗತ್ತೆ. ಆ 13 ಅಕ್ಷರಗಳು ಕರ್ಕಶ ವ್ಯಂಜನಗಳು. ಈ ಕರ್ಕಶ ವ್ಯಂಜನದಲ್ಲೂ ಕೂಡ ನೋಡಿ ಕ ಖ ಪ ಫ 4 ಅಕ್ಷರಗಳನ್ನು ಬಿಡಬೇಕಾಗತ್ತೆ. ಈ 4 ಅಕ್ಷರಗಳನ್ನು ಬಿಟ್ಟು ಉಳಿದ 9 ಅಕ್ಷರಗಳಾಗ್ತವೆ. ಇಲ್ಲಿ ಯಾವ್ಯಾವುದು? ತಥ, ಚ ಛ, ಟ ಠ, ಆಮೇಲೆ ಶ ಶ ಸ ಒಟ್ಟು 9 ಅಕ್ಷರಗಳು. ಇವುಗಳು ವಿಸರ್ಗದ ಮುಂದೆ ಬಂದಾಗ ಆ ವಿಸರ್ಗದ ಸ್ಥಾನದಲ್ಲಿ ಏನಾಗುತ್ತೆ? ಸಕಾರ ಆದೇಶ ಆಗತ್ತೆ. ಈ ಕಡೆ ರೈಟ್ ಸೈಡಲ್ಲಿರೋದೆಲ್ಲ ಹಾಗೇ ಇರುತ್ತೆ, ಬಟ್ ವಿಸರ್ಗ ಸ್ಥಾನದಲ್ಲಿ ಮಾತ್ರ ಸಕಾರ ಆದೇಶ ಆಗುತ್ತೆ. ನೋಡಿ ಇಲ್ಲಿ ಅದನ್ನು ನಿಮಗೆ ಕ್ಲಿಯರಾಗಿ ತೋರಿಸ್ತೇನೆ. ಬಾಲ ಪ್ಲಸ್ ತತ್ರ ನೋಡಿ, ಬಾಲ ಪ್ಲಸ್ ವಿಸರ್ಗ ಇಲ್ಲಿದೆ, ಆಮೇಲೆ ತ ಮುಂದೆ ಅತ್ರ ಅಂತಿದೆ. ತತ್ರದಲ್ಲಿ ತವನ್ನು ಸಪರೇಟ್ ಮಾಡಿದ್ದಾರೆ, ಅತ್ರ ಅಂತ. ತ ಬಿಟ್ ಅ ಅಂದರೆ ತ ಅಂದರೆ ಇದು ಕರ್ಕಶ ವ್ಯಂಜನ. ಹಾಗಾಗಿ ವಿಸರ್ಗ ಮತ್ತು ಕರ್ಕಶ ವ್ಯಂಜನ, ವಿಸರ್ಗದ ಮುಂದೆ ತಕಾರ ಬಂದಿದೆ. ತಕಾರ ಬಂದಿದೆ ಅಂತ ವಿಸರ್ಗ ಸ್ಥಾನದಲ್ಲಿ ಸಕಾರ ಆದೇಶ ಆಗಬೇಕು. ಕರೆಕ್ಟ್ ನೋಡಿ, ಬಾಲ ಪ್ಲಸ್ ಸ ಪ್ಲಸ್ ತ ಹಾಗೆ ಉಳಿಯುತ್ತೆ. ನಾಳೆಲ್ಲ ರೈಟ್ ಸೈಡಲ್ಲಿ ಕರ್ಕಶ ವ್ಯಂಜನ ಹಾಗೇ ಇರುತ್ತೆ. ಅದು ಬಂದಿದ್ದರಿಂದ ವಿಸರ್ಗ ಚೇಂಜ್ ಆಗುತ್ತೆ. ಹಾಗಾಗಿ ಸಕಾರ ಮತ್ತು ತಕಾರ 2 ಸೇರಬೇಕೀಗ. ಸೇರಿದಾಗ ಬಾಲಸ್ತತ್ರ ಅಂತ ಆಗುತ್ತೆ. ಇವೆಲ್ಲವನ್ನು ಸೇರಿಸಿ ಬಾಲ ಪ್ಲಸ್ ಸ ಪ್ಲಸ್ ತ ಅತ್ರ ಬಾಲಸ್ತತ್ರ ಅಂತಾಯಿತು. ಹರಿ ಪ್ಲಸ್ ತರತಿ, ಇಲ್ಲೂ ಕೂಡ ಅದೇ ರೀತಿ ನೇಮ. ಹರಿಹಿ ಪ್ಲಸ್ ನೋಡಿ ವಿಸರ್ಗ ತ ಮುಂದೆ ಅರತಿ ಅಂದರೆ ತರತಿ ಇದ್ದಿದ್ದನ್ನು ತ ಅರತಿ ಅಂತ ಮಾಡಿದ್ರು. ಹರಿ ಪ್ಲಸ್ ಸ ಪ್ಲಸ್ ತ ಪ್ಲಸ್ ಅರತಿ ಹರಿಸ್ತರತಿ. ಹಾಗೆ ತತಃ ಪ್ಲಸ್ ಸೂರ್ಯ ತತಃ ಸೂರ್ಯ, ತತಃ ಪ್ಲಸ್ ಸೂರ್ಯ, ತತಃ ಪ್ಲಸ್ ವಿಸರ್ಗ ಪ್ಲಸ್ ಸ ಪ್ಲಸ್ ಊರ್ಯ, ತತಃ ಪ್ಲಸ್ ಸೂರ್ಯ ತತಃ ಸೂರ್ಯ ಅಂತಾಯಿತು. ಹಾಗೆ ಇನ್ನು ಮುಂದಿನ ಉದಾಹರಣೆಗಳನ್ನು ನೋಡೋದಾದರೆ ಈ ಸಕಾರಾದೇಶ ಮತ್ತು ಶುತ್ವ ಆಗುತ್ತೆ. ಅಲ್ಲಿ ನಾವು ಇದರಲ್ಲಿ ನೋಡಿದ್ವಿ. ಯಾವುದರಲ್ಲಿ ನೋಡಿ, ರಾಮ ಪ್ಲಸ್ ಸ ಪ್ಲಸ್ ಚ ಆಗಿ ರಾಮಶ್ಚ ಅಂತಾಯಿತು. ಗೊತ್ತಾಯ್ತಾ? ಶುತ್ವ ಸಂಧಿ ಅದು ಯಾವ ರೀತಿ ಆಗುತ್ತೆ ನೋಡೋಣ. ವೆನ್ ವಿಸರ್ಗ ಇಸ್ ಫಾಲೋಡ್ ಬೈ ಛ ಛ ಶ ಇವೆಲ್ಲ ಕೂಡ ಕರ್ಕಶ ವ್ಯಂಜನಗಳೇ, ಆದರೆ ಇದು ಅಲ್ಲಿ ಶುತ್ವ ಸಂಧಿಯಲ್ಲೂ ಬರುತ್ತೆ. ಹಾಗಾಗಿ 2
ಸಂಧಿಗಳು ಇಲ್ಲಿ ಸೇರಿಕೊಳ್ತವೆ. ಆದ್ದರಿಂದ ಆಫ್ಟರ್ ಸಕಾರ ಇಸ್ ಫಾರ್ಮ್ಡ್ ಇಟ್ ಈಸ್ ಫರ್ದರ್ ಕನ್ವರ್ಟೆಡ್ ಟು ಶ ಅಕಾರ್ಡಿಂಗ್ ಟು ದಿ ರೂಲ್ಸ್ ಆಫ್ ಶ್ಚುತ್ವ ಸಂಧಿ. ಸ್ತೋಶ್ಚುನಾಶ್ಚು ಅಂತ ಸೂತ್ರ. ಸಕಾರ ತವರ್ಗಯೋಹೋ, ನೋಡಿ ಸಕಾರ ಮುಂದೆ ತವರ್ಗ ಬಂದರೆ ಸಕಾರ ತವರ್ಗಯೋಹೋ ಶಕಾರ ಚವರ್ಗ, ಅಲ್ಲ ಸಕಾರ ಅಥವಾ ತವರ್ಗಗಳ ಮುಂದೆ ಶಕಾರ ಅಥವಾ ಚವರ್ಗ ಬಂದರೆ, ಶಕಾರ ಅಥವಾ ಚವರ್ಗ ಬಂದರೆ ಆ ಸಕಾರ ತವರ್ಗಗಳೇನಾಗ್ತವೆ, ಶಕಾರ ಚವರ್ಗಗಳಾಗಿ ಕನ್ವರ್ಟ್ ಆಗ್ತವೆ ಅಂತ ಶ್ಚುತ್ವ ಸಂಧಿ ಹೇಳುತ್ತೆ. ಸಕಾರ ತವರ್ಗಯೋಹೋ ಶಕಾರ ಚವರ್ಗಾಭ್ಯಾಂ ಪರೆ ಶಕಾರ ಚವರ್ಗೌ ಸ್ತಃ ಅಂತ ನಿಯಮ. ಹಾಗಾಗಿ ಶಿಶು ಪ್ಲಸ್ ಶೇತೆ, ಇಲ್ಲಿ ಶಿಶು, ಇಲ್ಲಿ ವಿಸರ್ಗ ಮುಂದೆ ಶಕಾರ ಬಂದಿದ್ದರಿಂದ ವಿಸರ್ಗ ಏನಾಯಿತು, ಸಕಾರ ಆಯಿತು. ಸಕಾರ ಆಗಿ ಶಿಶುಸ್ ಪ್ಲಸ್ ಶೇತೆ ಅಂತಾಯಿತು. ಈ ಮುಂದೆ ಶ ಇದ್ದಿದ್ದರಿಂದ ಶ್ಚುತ್ವ ಸಂಧಿ ನಿಯಮ ಅಪ್ಲೈ ಆಯಿತು. ಇಲ್ಲಿ ಶಿಶು ಪ್ಲಸ್ ಶ ಪ್ಲಸ್ ಶೇತೆ ಸೇರಿಸಿದರೆ ಶಿಶುಶೇತೆ ಅಂತಾಯಿತು. ಯುವಕ ಪ್ಲಸ್ ಚಲತಿ, ಯುವಕ ಪ್ಲಸ್ ಸ ಪ್ಲಸ್ ಚಲತಿ ಯುವಕಶ್ಚಲತಿ, ಯುವಕಶ್ ಪ್ಲಸ್ ಚಲತಿ ಯುವಕಶ್ಚಲತಿ. ಇಲ್ಲೆಲ್ಲ ಕಡೆ ಪ್ಲಸ್ಸನ್ನು ಹಾಕಿಲ್ಲ ಅವರು. ಹಾಗೆ ಕೃಷ್ಣ ಪ್ಲಸ್ ಛಾತ್ರ, ಕೃಷ್ಣಸ್ ಪ್ಲಸ್ ಛಾತ್ರ ಅಂತ ಆಗತ್ತೆ. ಕೃಷ್ಣ ಪ್ಲಸ್ ಶ ಛಾತ್ರ ಕೃಷ್ಣಶ್ಛಾತ್ರ ಅಂತ ವಿಸರ್ಗ ಸಂಧಿ ಬರುತ್ತೆ. ಕೃಷ್ಣಶ್ಛಾತ್ರ ವಿಸರ್ಗ. ಹಾಗಾಗಿ ಅದೇ ಜೊತೆಗೆ ಸಕಾರಾದೇಶ ಮತ್ತು ಶ್ಚುತ್ವ ಸಂಧಿನೂ ಬರುತ್ತೆ. ಶ್ಚುತ್ವ ಸಂಧಿ ಏನು ಹೇಳುತ್ತೆ, ಸ್ತೋಹಷ್ಟು ನಾಷ್ಟುಹು ಅಂತ ಸೂತ್ರ. ಏನು ಹೇಳುತ್ತೆ, ಸ್ತೋಹೋ ಅಷ್ಟು ನಾಷ್ಟು. ಸಕಾರ ತವರ್ಗಯೋಹೋ ಶಕಾರ ಟವರ್ಗಾಭ್ಯಾಂ ಪರೆ ಶಕಾರ ಟವರ್ಗೌ ಸ್ತಃ. ಏನಡೆ, ಸಕಾರ ತವರ್ಗಯೋಹೋ ಶಕಾರ ಟವರ್ಗಾಭ್ಯಾಂ ಪರೆ, ಶಕಾರ ನಾಟ್ ಶಕಾರ, ಶಕಾರ ಟವರ್ಗಾಭ್ಯಾಂ ಪರೆ ಶಕಾರ ಟವರ್ಗೌ ಸ್ತಃ. ಹಾಗಾಗಿ ನೋಡಿಲಿ ಏನಾಗುತ್ತೆ, ಸಿಮಿಲರ್ಲಿ ವೆನ್ ವಿಸರ್ಗ ಇಸ್ ಫಾಲೋಡ್ ಬೈ ಟ ಠ ಶ ರಿಸಲ್ಟಿಂಗ್ ಸಕಾರ ಇಸ್ ಫರ್ದರ್ ಕನ್ವರ್ಟೆಡ್ ಟು ಶ ಅಕಾರ್ಡಿಂಗ್ ಟು ದಿ ರೂಲ್ಸ್ ಆಫ್ ಶ್ಚುತ್ವ ಸಂಧಿ. ಉದಾಹರಣೆಗಳನ್ನು ನೋಡೋಣ. ಇಲ್ಲಿ ಡಯಮಾನ ಪ್ಲಸ್ ಟಿಟ್ಟಿಭ, ಡಯಮಾನ ಪ್ಲಸ್ ಸ. ಯಾಕೆ ಇದು ಪುನಃ ಪುನಃ ಬಂದಿರೋದ್ರಿಂದ ನಿಮಗೆ ಇಲ್ಲಿ ವಿಸರ್ಗವನ್ನು ಮತ್ತೆ ಪ್ರತ್ಯೇಕ ತೋರಿಸ್ಲಿಕ್ಕೆ ಹೋಗಲಿಲ್ಲ. ಡಯಮಾನ ಸ ಟಿಟ್ಟಿಭ, ಡಯಮಾನಷ್ಟಿಟ್ಟಿಭ. ನೋಡಿ ಶ ಸ ಇದೇನಾಯಿತು, ಶ ಆಗಿ ಕನ್ವರ್ಟ್ ಆಯಿತು. ಅದೇ ರೀತಿ ಧನು ಪ್ಲಸ್ ಠಂಕತೆ, ಧನುಸ್ ಪ್ಲಸ್ ಟಂಕತೆ ಧನುಷ್ಟಂಕತೆ. ಹರಿ ಪ್ಲಸ್ ಷಷ್ಠ ಹರಿಸ್ ಷಷ್ಠ ಹರಿಷಷ್ಠ. ಗುರು ಪ್ಲಸ್ ಷಷ್ಠ ಗುರು ಪ್ಲಸ್ ಸ ಪ್ಲಸ್ ಷಷ್ಠ ಗುರುಷಷ್ಠ ಗುರುಷಷ್ಠ. ಹಾಗಾಗಿ ಈ ಸಂಧಿಗಳು ಅಂದರೆ ಒಂದು ಸಕಾರಾದೇಶ ಆದಾಗ ಶ್ಚುತ್ವ ಸಂಧಿನೂ ಬರ್ಬೋದು, ಶ್ಚುತ್ವ ಸಂಧಿನೂ ಬರ್ಬೋದು, ಎರಡು. ಅದರ ಮೊದಲು ಸಕಾರಾದೇಶ ಆಗಿ ವಿಸರ್ಗ ಸಂಧಿ ಆಗುತ್ತೆ. ಅದಾದ ನಂತರ ಶ್ಚುತ್ವ ಸಂಧಿ ಶ್ಚುತ್ವ ಸಂಧಿ ಆಗುತ್ತೆ. ನೋಡಿ ವಿಸರ್ಗ ಏನು ಹೇಳ್ತಾನೆ, ವೆನ್ ವಿಸರ್ಗ ಇಸ್ ಫಾಲೋಡ್ ಬೈ ಲೆಟರ್ಸ್ ಶ ಶ ಸ ಸಕಾರಾದೇಶ ಆಪ್ಷನಲ್ ಈವನ್ ವೆನ್ ದಿ ಇಂಟೆಂಟ್ ಟು ಮೇಕಿಂಗ್ ದಿ ಸಂಧಿ ಈಸ್ ದೇರ್. ಉದಾಹರಣೆ ತತಃ ಪ್ಲಸ್ ಸೂರ್ಯಂ, ತತಃ ಸೂರ್ಯಂ ಅಥವಾ ತತಃ ಸೂರ್ಯ, ಯಾವ್ದು ಬೇಕಾದ್ರೂ ಮಾಡ್ಬೋದು. ನೀವು ಹಾಗೇನೂ ಇಡ್ಬೋದು, ಸಂಧಿ ಮಾಡಲೇಬೇಕು ಅಂತಿಲ್ಲ, ಸಂಧಿಯನ್ನು ಬಿಡ್ಬೋದು. ಅಂದರೆ ಇಲ್ಲಿ ನಮಗೆ ಅವಕಾಶ ಇದೆ, ಸಂಧಿ ಮಾಡ್ಬೋದು, ಮಾಡದೇನೂ ಇರ್ಬೋದು, ಆಯಿತಾ. ಹಾಗಾಗಿ ವಾ ಅಂತಂದರೆ ಅದೇ ಅರ್ಥ, ಅಥವಾ ಅಂತ ಮಾಡ್ಬೋದು, ಮಾಡದೇನೂ ಇರ್ಬೋದು. ಹಾಗಾಗಿ ಅದು ನೋಡೋಣ. ನೋಡಿ, ಗೋ ಟು ಟೇಬಲ್. ಸಕಾರಾದೇಶ ಹೇಗಾಗತ್ತೆ, ಯಾವಾಗ ವಿಸರ್ಗ ಇರುತ್ತೋ ವಿಸರ್ಗದ ಮುಂದೆ ಛ ಛ ಅಥವಾ ಠ ಠ ತ ಥ. ನೋಡಿ 6 ಅಕ್ಷರ ಹೇಳೋದಲ್ಲ, ವರ್ಗೀಯ ವ್ಯಂಜನದಲ್ಲಿ 6 ಅಕ್ಷರ ಬಂದಾಗ ಸಕಾರಾದೇಶ ಆಗತ್ತೆ. ಹಾಗೆ ಶಶ ಬಂದಾಗಲೂ ಆಗತ್ತೆ. ಇಲ್ಲಿ ಶಶ ಬಂದಾಗಲೂ ವಿಸರ್ಗ ಆದೇಶ ಸ್ಥಾನದಲ್ಲಿ ಸಕಾರಾದೇಶ ಆಗತ್ತೆ. ಅದಾಯ್ತಾ. ನೋಡಿ, ಸ್ಥಾನಿ ಆದೇಶ ಮತ್ತು ನಿಮಿತ್ತ ಬಂದರೆ ಇದು ನೀವು ಸ್ವರ ಸಂಧಿಯನ್ನು ನೋಡಿ, ಆಗ ನಿಮಗೆ ಅಲ್ಲಿ ಸಂಧಿಯ ಲಕ್ಷಣ, ಸಂಧಿಯ ನಿಯಮಗಳನ್ನೆಲ್ಲ ಹೇಳಿದ್ದೀನಿ. ಅಲ್ಲಿ ನಿಮಗೆ ಅದರ ವಿವರಣೆ ಬರುತ್ತೆ. ಏನು ಸ್ಥಾನಿ ಅಂದರೆ, ಆದೇಶ ಅಂದರೆ, ನಿಮಿತ್ತ ಅಂದರೆ ಏನು ಅಂತ ಅಲ್ಲಿ ನೋಡ್ಕೊಳ್ಳಿ. ಹಾಗೆ ಗೋ ಟು ಎಕ್ಸರ್ಸೈಸ್. ನೋಡಿ, ಮೊದಲನೇ ಅಭ್ಯಾಸ ನಾವು ಮಾಡಲಿಕ್ಕೆ ಹೊರಟ್ರೆ ನೋಡಿ ಏನು ಹೇಳ್ತಾರೆ. ಉದಾಹರಣೆ ಕುತಃ ಪ್ಲಸ್ ತ್ವರ, ಇಲ್ಲಿ ಯಾವ ಸರಿಯಾಗತ್ತೆ, ಕುತಸ್ತ್ವರ. ಅಥವಾ ನೋಡಿ ಕುತತ್ವರ, ಕುತಸ್ತ್ವರ, ಕುತಸ್ತ್ವರ,
ಕುತಂಸ್ತ್ವರ ಯಾವುದು ಸರಿಯಾಗುತ್ತೆ? ನೀವು ಇದನ್ನು ಮಾಡ್ಬೋದು. ಕುತಃ ಪ್ಲಸ್ ತ್ವರ, ಇಲ್ಲಿ ಸಕಾರ ಆದೇಶ ಆದಾಗ ಕುತಸ್ತ್ವರ. ಇದು ಸರಿನೋ ಇದು ಸರಿನೋ ನೋಡ್ಕೊಳ್ಳಿ ಸರಿಯಾಗಿ. ಇದು ಸರಿ, ಕುತಸ್ತ್ವರ ಇದು ಸರಿಯಾಗತ್ತೆ. ಇದನ್ನು ನೀವು ಟಿಕ್ ಹಾಕಿದ್ರೆ ಸರಿ ಅಂತ ಬರುತ್ತೆ. ಹಾಗಾಗಿ 10 ಮಾರ್ಕ್ಸ್. ಹಾಗೆ ನಾವು ಇನ್ನು ನೆಕ್ಸ್ಟ್ ಹೋದರೆ ಸಾಕಷ್ಟು ಉದಾಹರಣೆಗಳನ್ನು ಇಲ್ಲಿ ನೋಡ್ಬೋದು. ಶುಭ ಪ್ಲಸ್ ಚಂದ್ರ, ನೋಡಿ ಶುಭಶ್ಚಂದ್ರ, ಇದು ಬಿಡಿಸೋದು ಹೇಗೆ? ಶುಭ್ರಶ್ಚಂದ್ರ, ಶುಭ್ರಶ್ಚಂದ್ರ, ಶುಭ್ರ ಪ್ಲಸ್ ಶ ಬಿಡಿ, ಶ ಇದ್ದಾಗ ಏನಾಯಿತು? ವಿಸರ್ಗ ಆಗೋಯ್ತು. ಇಲ್ಲಿ ಉಳಿದಿದ್ದೇನು? ಚ ಇದೆ ನೋಡಿ. ಶುಭ್ರ ಪ್ಲಸ್ ಚಂದ್ರ. ಸೊ ಶುಭ್ರ ಚಂದ್ರ ಎಲ್ಲಿದೆ? ಇಲ್ಲಿ ಎರಡನೇ ಉದಾಹರಣೆ ಅಲ್ವಾ? ಅಥವಾ ಶುಭ್ರ ಚಂದ್ರ ಸರಿನಾ? ಸರಿಯಲ್ಲ. ಶುಭ್ರ ಪ್ಲಸ್ ಚಂದ್ರ ಹಾಕಿ ನೋಡಿ ಬಂತು. ಹಾಗೆ ನೆಕ್ಸ್ಟ್ ಇನ್ನೊಂದು ಉದಾಹರಣೆ ನೋಡೋಣ. ಪ್ರೀವಿಯಸ್ ಹೋಗೋಣ. ಏನಾಗುತ್ತೆ ನೋಡಿ, ಗೌಶ್ಚರತಿ. ಇಲ್ಲಿ ಏನು ಮಾಡೋಣ ನೋಡಿ, ಶ ಗೌಶ್ಚರತಿ, ಶ ಬಂದಿದೆಯಲ್ಲ, ಶನಿಗೆ ವಿಸರ್ಗಕ್ಕೆ ಮಾಡಿ ಗೌಹು ಅಂತಾಯ್ತು. ಗೌಹು ಪ್ಲಸ್ ಇಲ್ಲಿ ಚ ಇದೆ, ಚರತಿ. ಗೌಹು ಪ್ಲಸ್ ಚರತಿ. ಎಲ್ಲಿದೆ ಗೌಹು ಪ್ಲಸ್ ಚರತಿ? ನೋಡಿ ಇಲ್ಲಿದೆ, ಗೌಹು ಪ್ಲಸ್ ಚರತಿ. ಸೊ ಇದನ್ನು ನೆಕ್ಸ್ಟ್ ಇನ್ನೊಂದು ಉದಾಹರಣೆ ನೋಡಿ. ದೀರ್ಘಶ್ಚಮಸಃ. ನೋಡಿ ಇಲ್ಲಿ ಅಷ್ಟೇ, ಶ ಸಪ್ರೇಟ್ ಮಾಡಿದರೆ ದೀರ್ಘ ಪ್ಲಸ್ ಚಮಸಃ. ದೀರ್ಘ ಪ್ಲಸ್ ಚಮಸ ಸರಿ ಇದೆಯಾ? ಅಲ್ಲ ನೋಡಿ, ದೀರ್ಘ ಚಮಸ ಇಲ್ಲಿದೆ, ಅದು ಝಮಸಃ ಅಂತ. ಇದು ದೀರ್ಘ ಪ್ಲಸ್ ಶಮಸಃ, ದೀರ್ಘ ಪ್ಲಸ್ ಚಮಸಃ, ದೀರ್ಘ ಪ್ಲಸ್ ಝಮಸಃ, ದೀರ್ಘ ಪ್ಲಸ್ ಚಮಸ. ಇದು ಸರಿಯಾದಂಥ ಉತ್ತರ ಅಲ್ವಾ? ಅದೇ ರೀತಿ ಸುಂದರ ಷ್ಟಿಭಃ, ಅದು ಟಿಟ್ಟಿಭ ಅಂತ ಆಗಬೇಕು, ಸುಂದರ ಟಿಟ್ಟಿಭ ಅಂತ. ಇಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಹಾಗಾಗಿ ಸುಂದರ ಪ್ಲಸ್ ಟಿಟ್ಟಿಭ. ಇಲ್ಲಿ ಟಿಟ್ಟಿಭ ನೋಡಿ, ಸುಂದರ ಪ್ಲಸ್ ಟಿಟ್ಟಿಭ, ಸುಂದರಟ್ ಟಿಟ್ಟಿಭ, ಸುಂದರ ಪ್ಲಸ್ ಟಿಟ್ಟಿಭ. ಸ್ವಲ್ಪ ಸಮಸ್ಯೆ ನನಗೂ ಇದೆ ಇಲ್ಲಿ. ಸರಿ, ಓಕೆ. ಇದೇ ರೀತಿ ನಾವು ಉದಾಹರಣೆಗಳನ್ನು ನೋಡ್ತಾ ಹೋದರೆ ನೋಡಿ, ಸಕಾರಾದೇಶಕ್ಕೆ ಇಷ್ಟು ಉದಾಹರಣೆಗಳನ್ನು ಇಲ್ಲಿ ಮತ್ತೊಮ್ಮೆ ತೋರಿಸ್ತಾರೆ. ಸ್ಥಾನಿ ನೋಡಿ, ನಿಮಿತ್ತಂ ಶ ಚ ಬಂದಾಗ ಠ ಥ ಶ ಅಥವಾ ತ ಥ ಸ ಆಗುತ್ತೆ, ಆದೇಶ ಸಕಾರ ಆಗುತ್ತೆ, ಶುತ್ವ ಸಂಧಿ ಅಂತ ನಾವು ನೋಡ್ಬೋದು. ಎಲ್ಲ ಉದಾಹರಣೆಗಳನ್ನು ಕೊಡ್ತೀವಿ ನೋಡಿ. ಹರಿಹಿ ಪ್ಲಸ್ ತರತಿ, ಹ ಅ ರ ಇ ವಿಸರ್ಗ, ತ ಅ ರತಿ ನೋಡಿ, ಹರಿಸ್ತದೆ. ಈ ರೀತಿಯಾಗಿ ಆಗತ್ತೆ. ಅಭ್ಯಾಸ ನಾವು ನೋಡಿದ್ವಿ ಈಗಾಗಲೇ. ಎರಡನೇ ಅಭ್ಯಾಸಕ್ಕೆ ಹೋದರೆ ನೋಡಿ, ಗೌಶ್ಚರತಿ ಇದನ್ನು ನಾವು ಮಾಡಿದ್ವಿ. ಹಾಗೆ ಗೌ ಪ್ಲಸ್ ಚರತಿ. ಪುನಃ ಮುಂದಿಂದಕ್ಕೆ ಹೋಗೋಣ ನಾವೀಗ. ಸಕಾರಾದೇಶ ನೋಡಿ, ಇಲ್ಲಿ ಏಕಸ್ವಾದುನ ಭುಂಜೀತ ನೈಕಸ್ಸುಪ್ತೇಷು ಜಾಗ್ರಯಾತ್ ಏಕೋ ನ ಗಚ್ಚೇದಧ್ವಾನಂ ನೈಕಶ್ಚಾರ್ಥಾನ್ ಪ್ರಚಿಂತಯೇತ್. ನೋಡಿ ಇಲ್ಲಿ ಯಾವ್ಯಾವುದು ವಿಸರ್ಗ ಸಂಧಿ ಬರುತ್ತೆ ಹೇಗೆ ಅಂತ ನೀವು ಮಾಡಬೇಕಿನ್ನ. ಏಕಸ್ವಾದು ಇದ್ದಿದ್ದನ್ನು ಏನು ಮಾಡಬೇಕು? ಏಕಸ್ವಾದು ಸಕಾರ ಆಗಬೇಕು. ನೈಕಸ್ಸುಪ್ತೇಷು ನೈಕಸ್ ಅಂತ ಮಾಡಬೇಕು. ನೈಕಶ್ಚಾರ್ಥಾನ್ನ ಅಂತ ಮಾಡಬೇಕು. ಹೀಗಾಗಿ ಸಂಧಿಯನ್ನು ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಬರುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ನೋಡಿ, ಏಕಸ್ವಾದು ಇದು ಉತ್ತರ. ನೈಕಸ್ಸುಪ್ತೇಷು ಯಾವುದು ಸರಿಯಾದ ಉತ್ತರ? ನೈಕಸ್ಸುಪ್ತೇಷು ನೋಡಿ, ಏಕೋ ಗಚ್ಚೇದಧ್ವಾನ ಯಾವುದು ಇದು? ನೈಕಶ್ಚಾರ್ತಿ. ನಾ ಹೇಳಿದ್ನಲ್ಲ ನೈಕಶ್ಚಾರ್ಥ, ಸರಿ ಆಯ್ತಾ ನೋಡಿ. ನಾ ಧರ್ಮ ನಾ ಧರ್ಮಶ್ಚರತಿ ನಾ ಧರ್ಮಶ್ಚರಿತೆ ಚರಿತೋ ಲೋಕಿ. ಇಲ್ಲಿ ಯಾವುದಾಗ್ಬೋದು? ವರ್ತಮಾನಸ್ತು ಎಲ್ಲಿದೆ ನೋಡಿ, ಸರಿ ಇದೆಯಾ? ಶನೈರಾವರ್ತಮಾನಸ್ತು ಶನೈರಾವರ್ತ ನೋಡ್ಕೊಳ್ಳಿ. ಈ ರೀತಿಯಾಗಿ ನಾವು ನೋಡ್ಬೋದು. ಇದಿಷ್ಟು ಸಕಾರಾದೇಶದ ಒಂದು ಉದಾಹರಣೆಗಳು,
ಕ್ರೀಡೆಯನ್ನು ನಾವು ಮಾಡಿದ್ವಿ. ಮತ್ತೆ ಪುನಃ ಮುಂದಿನದಕ್ಕೆ ಹೋಗೋಣ. ಇಲ್ಲಿ ಒಂದು ಕ್ಷಣ ಸ್ವರ ಸಂಧಿಗಳೆಲ್ಲ ಆಗಿದೆ. ನಾವು ಎರಡನೇದು ಏನಾಯ್ತು, ಈಗ ಸಕಾರಾದೇಶ ಮುಗೀತು, ರೇಫಾದೇಶಕ್ಕೆ ಹೋಗೋಣ. ಈಗ ರೇಫಾದೇಶ ಇಲ್ಲಿ ಏನು ಹೇಳುತ್ತೆ ಅನ್ನೋದನ್ನು ಗಮನಿಸೋಣ. ಫಸ್ಟು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ರೇಫಾದೇಶ ನೋಡಿ, ಅಕಾರ ಆಕಾರ ಇತ್ಯೇತೌ ವರ್ಜಯಿತ್ವ ಇತರ ಸ್ವರಾನ್ ಪರಸ್ಯ ವಿಸರ್ಗಸ್ಯ ಸ್ವರೇ ಮೃದುವ್ಯಂಜನೆ ಪರೆ ರೇಫಾದೇಶೋ ಭವತಿ. ಮುನಿ ಪ್ಲಸ್ ಇತಿ ಮುನಿರ್ ಪ್ಲಸ್ ರ ಪ್ಲಸ್ ಇತಿ ಮುನಿರಿತಿ, ಧೇನು ಪ್ಲಸ್ ಗಚ್ಚತಿ ಧೇನು ಪ್ಲಸ್ ರ ಪ್ಲಸ್ ಗಚ್ಚತಿ ಧೇನುರ್ಗಚ್ಚತಿ. ಈಗ ನಾವು ಇಲ್ಲಿ ನೋಡೋಣ. ನೋಡಿ, ಅಕಾರ ಆಕಾರ ಇತ್ಯೇತೋ ವರ್ಜಯಿತ್ವ ಇವೆರಡು ಬರುವಾಗಿಲ್ಲ, ಇವೆರಡು ಅಕ್ಷರಗಳು ಬರುವ ಹಾಗಿಲ್ಲ. ಬರ್ದೇನೆ ಇತರ ಸ್ವರಾತ್ಪರ ಅಂದರೆ ಬೇರೆ ಎಲ್ಲ ಸ್ವರಗಳು ಬರ್ಬೋದು. ಅಥವಾ ಮೃದು ವ್ಯಂಜನ. ಈ ಮೃದು ವ್ಯಂಜನ ಅಂದರೆ ಯಾವುದು ನೋಡಿ, ಕರ್ಕಶ ವ್ಯಂಜನ ಅಲ್ಲದೆ ಇರೋದೆಲ್ಲ ಮೃದು ವ್ಯಂಜನ. ಯಾವುದು ಕರ್ಕಶ ವ್ಯಂಜನ ಅಂತ ಕಲ್ತಿದ್ದೀವಿ ಈಗ. ಸೊ ಮೃದು ವ್ಯಂಜನ ಮಾಡೋಣ. ವರ್ಗದ 3, 4, 5ನೇ ಅಕ್ಷರ ಮತ್ತು ಅವರ್ಗೀಯ ವ್ಯಂಜನದ ಯ ರ ಲ ವ ಹ. ಒಟ್ಟು ಎಷ್ಟು ಅಕ್ಷರ ಆಯಿತು? ವರ್ಗೀಯ ವ್ಯಂಜನದಲ್ಲಿ ಪ್ರತಿ ವರ್ಗದ ಕೊನೆಯ 3 ಅಕ್ಷರಗಳು, ಅಲ್ಲಿಗೆ 15 ಅಕ್ಷರ. ಆಮೇಲೆ ಅವರ್ಗೀಯ ವ್ಯಂಜನದಲ್ಲಿ 5 ಅಕ್ಷರ, ಯ ರ ಲ ವ ಹ, ಒಟ್ಟು 20 ಅಕ್ಷರಗಳು. ಹಾಗಾಗಿ ಸ್ವರಗಳು ಮತ್ತು ಮೃದುವ್ಯಂಜನ ಯಾವುದೇ ಬಂದರೂ ವಿಸರ್ಗದ ಮುಂದೆ ಸ್ವರ ಯಾವುದು? ಅ ಬಿಟ್ಟು ಇಕಾರದಿಂದ ಶುರುವಾಯಿತು. ಈ ಉ ರು ಹೀಗೆ ಈ ಎಲ್ಲ ಸ್ವರಗಳು, ಅವುಗಳ ಮುಂದೆ ವಿಸರ್ಗದ ಮುಂದೆ ಮೃದುವ್ಯಂಜನ ಇದ್ದಾಗ ಏನಾಗತ್ತೆ? ವಿಸರ್ಗದ ಸ್ಥಾನದಲ್ಲಿ ರೇಫಾದೇಶ ಆಗತ್ತೆ. ರೇಫ ಅಂತ ಹೇಳಬಾರ್ದು, ಅದನ್ನು ರೇಫಾದೇಶ ಭವತಿ. ನಾವು ಅದನ್ನು ಇಲ್ಲಿ ನೋಡೋಣ. ಈಗ ಹೇಗೆ ರೇಫಾದೇಶ? ಅಕಾರಂ ಆಕಾರಂ ಚ ವರ್ಜಯಿತ್ವ, ಅದನ್ನೇ ಇಲ್ಲಿ ಈ ರೀತಿ ಹೇಳಿದ್ರು. ಅವಶಿಷ್ಟೇಭ್ಯ ಸರ್ವೇಭ್ಯ ಪರಸ್ಯ ವಿಸರ್ಗಸ್ಯ ಸ್ಥಾನೆ ರೇಫಾದೇಶ ಭವತಿ. ಸ್ವರೇಶು ಮೃದುವ್ಯಂಜನೇಶು ಚ ಪರೇಶು ರೇಫಃ. ಯಾವ ರೀತಿ ಆಗತ್ತೆ? ಇಲ್ಲಿ ನಾವು ಕೋಷ್ಟಕ ನೋಡಿದ್ರೆ ಅರ್ಥ ಆಗತ್ತೆ ನೋಡಿ. ಯಾವುದು? ಈ ಉ ರು ರು ಎ ಐ ಓ ಔ, ಇದಿಷ್ಟು ಸ್ವರಗಳು. ಪೂರ್ವವರ್ಣ ಏನಾಗಿರಬೇಕು? ಈ ಸ್ವರಗಳಲ್ಲಿ ಯಾವುದಾದ್ರು ಒಂದು ಇರಬೇಕು. ಮಧ್ಯವರ್ಣದಲ್ಲಿ ಏನಾಗುತ್ತೆ? ವಿಸರ್ಗ ಬರಬೇಕು. ಆಮೇಲೆ ಸ್ವರ ಅಥವಾ ಮೃದುವ್ಯಂಜನ. ನೋಡಿ, ಇಲ್ಲಿ ಯಾವುದಾದ್ರು ಬರ್ಬೋದು. ಇಲ್ಲಿ ಇಂಥದ್ದೇ ಸ್ವರ ಬರಬೇಕು ಅನ್ನೋದಿಲ್ಲ. ಯಾವುದೇ ಸ್ವರಗಳಾದರೂ ಪರವಾಗಿಲ್ಲ. ಮೃದುವ್ಯಂಜನ ಯಾವುದಾದ್ರೂ ಬಂದರೆ ಮುಂದೆ ವಿಸರ್ಗದ ಸ್ಥಾನದಲ್ಲಿ ರ ಆದೇಶ ಆಗತ್ತೆ. ರೇಫಾದೇಶ ಭವತಿ. ನಾವು ಉದಾಹರಣೆಗಳನ್ನು ನೋಡೋದಾದರೆ ನೋಡ್ಕೊಳ್ಳಿ. ಉದಾಹರಣೆ ಯಾವುದು? ಉದಾಹರಣೆಗಳು ನೋಡಿ. ಮುನಿ ಪ್ಲಸ್ ಇತಿ, ಮುನಿ ಪ್ಲಸ್ ರ ಪ್ಲಸ್ ಇತಿ ಮುನಿರಿತಿ. ನೋಡಿ, ಮುನಿ ನೋಡಿ ಬಿಡಿಸಿದ್ರು. ಇಲ್ಲಿ ಮುನಿ ಪ್ಲಸ್ ವಿಸರ್ಗ ಬಂತು, ಈ ಅಂತ. ಸೊ ತಿ ಅಂತಾಗಿ ಮುನಿರಿತಿ ಅಂತ ಆಗತ್ತೆ. ಆಯ್ತಲ್ವಾ? ಸೊ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಉದಾಹರಣೆನ ಎರಡನೇ ಎಕ್ಸಾಂಪಲ್ ನೋಡೋಣ. ಈಗ ರೇಫಾದೇಶ. ಧೇನು ಪ್ಲಸ್ ಗಚ್ಚತಿ ಏನಾಗುತ್ತೆ? ಧೇನು ಪ್ಲಸ್ ಗಚ್ಚತಿ. ಧೇನು ನೋಡಿ, ಅಲ್ಲಿ ಮುಂದೆ ನೋಡಿ, ಮೊದಲನೇ ಸ್ವರ ತೋರಿಸಿದ್ರು, ಇಲ್ಲಿಗೆ ವ್ಯಂಜನವನ್ನು ತೋರಿಸ್ತಾ ಇದ್ದಾರೆ. ಮೃದುವ್ಯಂಜನ ಬಂದಾಗ ಏನಾಯಿತು? ಧೇನುರ್ ಪ್ಲಸ್ ಗಚ್ಚತಿ, ಧೇನುರ್ಗಚ್ಚತಿ ಅಂತ ಅರ್ಥ ಆಯಿತು ಅಂತ. ಮೃದುವ್ಯಂಜನ ಇದು. ಅದು ಸ್ವರ ಬಂದಿತ್ತು, ಇದು ಮೃದುವ್ಯಂಜನ ನೋಡಿ. ಹಾಗಾಗಿ ಧೇನುರ್ಗಚ್ಚತಿ ಅಂತಾಯಿತು. ಈಗ ನಾವು ಅಭ್ಯಾಸವನ್ನು ಮಾಡೋಣ. ಅಭ್ಯಾಸ 1 ರೇಫಾದೇಶಕ್ಕೆ ನೋಡಿ. ಇಕ್ಷು ಪ್ಲಸ್ ಅಸ್ತಿ ಏನಾಗುತ್ತೆ? ಇಕ್ಷು, ಇಲ್ಲಿ ರ ಬಂದರೆ ಇಲ್ಲಿ ಅ ಇದೆ, ರ ಇಕ್ಷುರಸ್ತಿ ಅಂತ ಆಗ ಯಾವುದಿಲ್ಲ. ಇಕ್ಷುರಸ್ತಿ ಸರಿಯಾಗಿ ನೋಡ್ಕೊಳ್ಳಿ. ಇದು ನೋಡಿ ಅಲ್ವಾ? ಹಾಗೆ ಸೂನು ಪ್ಲಸ್ ಆಹ, ಸೂನು ಏನಾಗತ್ತೆ? ಸೂನುರ್ ಆಹ, ಸೂನುರಾಹ. ಸರಿ ಇದೆಯಾ ನೋಡಿ? ಇಲ್ಲಿ ಯಾವ್ದಾದ್ರು ಇದೆಯಾ ನೋಡಿ? ಸೂನುರಾಹ. ಶ್ರೀಪತಿ ಪ್ಲಸ್ ಅಸ್ತಿ, ಶ್ರೀಪತಿ ರ ತಗೊಳ್ಳಿ,
ಶ್ರೀಪತಿರಸ್ತಿ ನೋಡಿ, ಎಲ್ಲಿದೆ ನೋಡಿ, ಶ್ರೀಪತಿರಸ್ತಿ ಇದೆಯಾ ನೋಡಿ, ಎಲ್ಲಾದರೂ ಇದೆ ಅಲ್ವಾ? ಹಾಗೆ ಮುನೇಹಿ ಪ್ಲಸ್ ಆಶ್ರಮ, ಮುನೇರ್ ಆಶ್ರಮ ಏನಾಯಿತು? ಮುನೇರಾಶ್ರಮ ಅಲ್ವಾ? ಮುನೇರಾಶ್ರಮ. ನಾವು ಎರಡನೇ ಅಭ್ಯಾಸಕ್ಕೆ ಹೋಗೋಣ, ನೋಡೋಣ ಇಲ್ಲಿ ಎರಡನೇ ಅಭ್ಯಾಸ ಯಾವ ರೀತಿ ಬರುತ್ತೆ ಅಂತ. ಇದನ್ನು ಈಗ ಇಲ್ಲಿ ಬಿಡಿಸೋದು, ಇದು ಮಾಡೋದು. ಎರಡನೇ ಅಭ್ಯಾಸದಲ್ಲಿ ಏನಾಗುತ್ತೆ? ವೇಣೋರ್ವಾದಕ ನೋಡಿ, ಈ ರ ಇದೆಯಲ್ಲ, ಇದನ್ನು ವಿಸರ್ಗ ಮಾಡಿಬಿಡಿ ಇಲ್ಲಿ, ಅಷ್ಟೇ ಸುಲಭ ಅದು. ವೇಣೋ ಪ್ಲಸ್ ವಾದಕ ಅಂದರೆ ಇವೆರಡನ್ನು ಹೀಗೆ ತಗೋಬೇಕು, ಇವು ಹಿಡಿಗೆ ಇಟ್ಕೊಂಡು ಈ ರನ ಇಲ್ಲಿ ವಿಸರ್ಗ ಮಾಡಿಬಿಡ್ಬೇಕು. ಹಾಗಾಗಿತ್ತು ವೇಣೋ ಪ್ಲಸ್ ವಾದಕ, ವೇಣೋರ್ವಾದಕ. ನೋಡಿ ಇಲ್ಲೂ ಅಷ್ಟೇ, ಹಶೋರ್ಗ್ರಹೀತ, ಸಾರಿ ಈಶೋರ್ಗ್ರಹೀತ. ಈ ವಿಸರ್ಗ, ಈ ರೇಫನ್ ಈ ಕಡೆ ತಗೊಳ್ಳಿ, ಈಶೋಹೋ ಪ್ಲಸ್ ಗ್ರಹೀತ, ಈಶೋರ್ಗ್ರಹೀತ. ಈಶೋಹೋ ಎಲ್ಲಿ ಬಂದಿದೆ? ವಿಸರ್ಗ ಇಲ್ಲಿದೆ. ಈಶೋಹೋ ಪ್ಲಸ್ ಗೃಹೀತ, ಈಶೋರ್ಗ್ರಹೀತ. ಸೊ ನೋಡಿ, ಇನ್ನೊಂದು ಉದಾಹರಣೆ ನೋಡ್ಬಿಡೋಣ. ಇಂದುರ್ದೃಷ್ಟ, ಇಂದು ನೋಡಿ, ಈ ವಿಸರ್ಗ ಇಲ್ಲಿ ತಗೊಳ್ಳಿ, ಇಂದು ಪ್ಲಸ್ ದೃಷ್ಟ, ಇಂದುರ್ದೃಷ್ಟ ನೋಡಿ, ಇಂದು ಪ್ಲಸ್ ದೃಷ್ಟ. ಆಯಿತಾ? ಈಗ ನಾವು ಇನ್ನೊಂದು ಉದಾಹರಣೆ ನೋಡೋಣ. ಇವೆರಡು ಮಿಕ್ಸ್ ಇರುತ್ತೆ. ಈಗ ಇದು ನೋಡಿ, ಅದ್ಭಿಗಾತ್ರಾಣಿ, ಇಲ್ಲಿ ಯಾವ ಸರಿಯಾಗತ್ತೆ? ಅದ್ಭಿರ್ಗಾತ್ರಾಣಿ ಸರಿ ಇದೆ ನೋಡಿ, ಯಾವುದಿದೆ? ಅದ್ಭಿರ್ಗಾತ್ರಾಣಿ ಅಲ್ವಾ? ಇದು ಸರಿಯಾದಂಥ ಉತ್ತರ. ನೀವು ತಪ್ಪು ಉತ್ತರ ಮಾಡಿದ್ರೆ ಏನಾಗುತ್ತೆ ತೋರಿಸ್ತೀನಿ ನೋಡಿ. ಈಗ ಬುದ್ಧಿರ್ಜ್ಞಾನೇನ ಅಂತ ಆಗಬೇಕಲ್ವಾ? ಈಗ ಬುದ್ಧಿರ್ಜ್ಞಾನೇನ ಇದ್ದಿದ್ದ, ನೀವು ಬುದ್ಧಿರ್ಜ್ಞಾನೇನ ಅಂತ ಮಾಡಿದ್ರೆ ನೋಡಿ ತಗೊಳ್ಳೋದಿಲ್ಲ, ರಾಂಗ್ ಅಂತ ತೋರಿಸ್ತಾ ಇದೆ. ನೀವು ಯಾವುದು ಸರಿ ಇದ್ದೋ ಅದಕ್ಕೆ ಮಾತ್ರ ಗ್ರೀನ್ ಕಲರು ಬರುತ್ತೆ. ಹಾಗಾಗಿ ಬುದ್ಧಿರ್ಜ್ಞಾನೇನ ನೋಡಿ ತಗೊಳುತ್ತೆ. ನೋಡಿ ಇನ್ನೊಂದು ಸರಿ ತೋರಿಸ್ತೀನಿ. ವ್ಯಾಧಿ ಪ್ಲಸ್ ನಾಸ್ತಿ, ವ್ಯಾಧಿರ್ ನಾಸ್ತಿ ಅಂತ ನೋಡಿ, ವ್ಯಾಧಿರ್ ನಾಸ್ತಿ ಅಂತ ಆಗಬೇಕು. ನೀವು ಅದನ್ನು ವ್ಯಾಧಿ ನಾಸ್ತಿ ಅಂತ ಮಾಡಿದರೆ ನೋಡಿ ರಾಂಗ್, ರೆಡ್ ಕಲರ್. ಆಯಿತಾ? ಹಾಗಾಗಿ ಇಲ್ಲೇನು ಬರಬೇಕು? ವ್ಯಾಧಿರ್ನಾಸ್ತಿ ನೋಡಿ. ಹಾಗೆ ಮುಂದಿಂದು ವನ್ಹಿ ಪ್ಲಸ್ ನಾಸ್ತಿ, ವನ್ಹಿರ್ನಾಸ್ತಿ, ವನ್ಹಿರ್ನಾಸ್ತಿ. ಈ ರೀತಿಯಾಗಿ ನೀವು ಸಂಧಿಯನ್ನು ಬಿಡಿಸೋದು ಮತ್ತು ಇದನ್ನು ಕಲಿಬೇಕಾಗತ್ತೆ. ಇಲ್ಲಿಗೆ ನಿಮಗೆ ರೇಫಾದೇಶವು ಮುಗೀತು. ಮೂರನೇ ನೋಡೋಣ, ಉಕಾರಾದೇಶ. ಉಕಾರಾದೇಶ ಏನು ಹೇಳುತ್ತೆ ಅಂತಂದರೆ ನೋಡಿ, ಮೂರನೇದಿಲ್ಲಿ ಲೋಪ ಕೊಟ್ಟಿದ್ದಾರೆ. ಓಕೆ, ಲೋಪವನ್ನು ನೋಡೋಣ. ಲೋಪ ಏನು ಹೇಳುತ್ತೆ? ಆಕಾರಾತ್ ಪರಸ್ಯ ವಿಸರ್ಗಸ್ಯ ಸ್ವರೇ ಮೃದುವ್ಯಂಜನೆ ಚ ಪರೇ ಲೋಪೋ ಭವತಿ. ಬಾಲಾಹ ಪ್ಲಸ್ ಅತ್ರ, ಬಾಲಾ ಅತ್ರ. ತಾಹ ಪ್ಲಸ್ ಗಚ್ಚಂತಿ, ತಾ ಗಚ್ಚಂತಿ. ನೋಡಿ ಇದನ್ನು ಮೊದಲು ನೋಡ್ಕೊಳ್ಳೋಣ, ಆಮೇಲೆ ಓಕೆ ಹೇಳ್ಬಿಡ್ತೀನಿ. ಇಲ್ಲ ಅಂದಿದ್ನು ಅಕಾರಾತ್ ಪರಸ್ಯ ವಿಸರ್ಗಸ್ಯ ಅಕಾರಂ ವರ್ಜಯಿತ್ವಾ ಸ್ವರೇ ಪರೇ ಲೋಪೋ ಭವತಿ. ರಾಮಃ ಪ್ಲಸ್ ಆಗಚ್ಚತಿ, ರಾಮ ಆಗಚ್ಚತಿ. ಆಯಿತಾ? ಆಕಾರಾತ್ ಪರಸ್ಯ ವಿಸರ್ಗಸ್ಯ ಸ್ವರೇ ಮೃದುವ್ಯಂಜನೆ ಚ ಪರೇ ಅಂತ ಹೇಳಿದರು. ಇಲ್ಲಿ ನೋಡಿ, ಆಕಾರದ ಮುಂದೆ ನೋಡಿ ಬಾಲಾಹ, ಇಲ್ಲಿ ಆಕಾರ ಇದೆ, ಅರ್ಥ ಆಯ್ತಾ? ಬಾಲ ವಿಸರ್ಗ ಇದೆ, ಪರಸ್ಯ ವಿಸರ್ಗಸ್ಯ ಅಂತಿದೆ, ವಿಸರ್ಗ ಇದೆ, ಪ್ಲಸ್ ಅತ್ರ ಸ್ವರ ಇದೆ. ಇಲ್ಲಿ ನೋಡಿ, ಇಲ್ಲಿ ಸ್ವರ ಅಥವಾ ಮೃದುವ್ಯಂಜನ ಯಾವುದು ಬೇಕಾದ್ರೂ ಬರ್ಬೋದು. ಸ್ವರ ಅಥವಾ ಮೃದುವ್ಯಂಜನ ಬಂದರೆ ನಿಮಗೆ ಸ್ವರನೂ ಗೊತ್ತಾಗಿದೆ, ಈಗ ಯಾವ್ಯಾವ ಸ್ವರ ಇದೆ ಅಂತ, ಮೃದುವ್ಯಂಜನ ಯಾವುದಿದೆ ಅಂತ ಗೊತ್ತಿದೆ ಈಗ. ಹಾಗಾಗಿ ಸ್ವರ ಅಥವಾ ಮೃದುವ್ಯಂಜನ ಯಾವುದೇ ಬಂದ್ರೂ ಇಲ್ಲಿ ವಿಸರ್ಗ ಏನಾಗುತ್ತೆ? ಲೋಪ ಆಗಿ ಬಾಲ ಅತ್ರ ಅಂತ ಆಗತ್ತೆ. ವಿಸರ್ಗ ಲೋಪ ಆಗಿ ಏನಾಗುತ್ತೆ? ಬಾಲ ಅತ್ರ. ತಾ ಪ್ಲಸ್ ಗಚ್ಚಂತಿ, ತಾಹ ಸಾರಿ ತ್ವಾಹ ಪ್ಲಸ್ ಗಚ್ಚಂತಿ, ತಾ ಗಚ್ಚಂತಿ ಅಂತ ಆಗತ್ತೆ ಅಲ್ವಾ? ಸೊ ನಾವು ಈಗ ಅದನ್ನು ಇಲ್ಲಿ ನೋಡೋಣ, ಲೋಪಸಂಧಿ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ಗಮನಿಸೋಣ. ಅರ್ಥ ಆಯ್ತಾ? ನೋಡಿ, ಲೋಪಸಂಧಿ ನಿಯಮ: ಹ್ರಸ್ವ ಅಕಾರಾತ್ ಪರಸ್ಯ ವಿಸರ್ಗಸ್ಯ ಅಕಾರಂ ವರ್ಜಯಿತ್ವ ಅನ್ಯೇಷು ಸ್ವರೇಷು ಪರೇಷು ಲೋಪೋ ಭವತಿ. ಯಾಕೆ ಹ್ರಸ್ವಕಾರ ಅಂತ ಹೇಳಿದ್ರು? ಅಕಾರದಲ್ಲೂ 3 ವಿಧ ಇದೆ: ಹ್ರಸ್ವಕಾರ, ದೀರ್ಘಕಾರ, ಪ್ಲುತಾಕಾರ ಅಂತ. ಅದು ಮಂತ್ರಗಳಲ್ಲಿ ಬರುತ್ತೆ. ಹಾಗಾಗಿ ಹ್ರಸ್ವಕಾರವೇ ಆಗಬೇಕು, ದೀರ್ಘನೋ ಅಥವಾ ಪ್ಲುತನೋ ಆಗಬಾರ್ದು ಅನ್ನೋ ಕಾರಣಕ್ಕೆ ಹ್ರಸ್ವಾತಕಾರಾತ್ ಅಂತ ಇಟ್ಟಿದ್ದಾರೆ. ಹಾಗೆ ಹ್ರಸ್ವಕಾರದ ಮುಂದೆ ವಿಸರ್ಗ, ವಿಸರ್ಗದ ಮುಂದೆ ಅಕಾರ ಬಿಟ್ಟು
ಅಲ್ಲಿ ಮೊದಲನೇದು ಆಕಾರ ಕೊಟ್ಟಿದ್ದಾರೆ, ನಾವಿಲ್ಲಿ ಅಕಾರದಿಂದಲೇ ಶುರು ಮಾಡೋಣ. ಆಯಿತಾ? ಆ ಅಕಾರ ಬಿಟ್ಟು ಬೇರೆ ಇಲ್ಲಿ ಯಾಕೆ ಅಕಾರ ಬರಬಾರ್ದು ಅಂತ ನಾವು ಮುಂದಿನ ಸಂಧಿಯಲ್ಲಿ ನಾವು ಗಮನಿಸೋಣ. ಮುಂದಿನ ಸಂಧಿ ಅಂದರೆ ಉಕಾರ ಆದೇಶದಲ್ಲಿ. ಆಯಿತಾ? ಆಗ ಗೊತ್ತಾಗುತ್ತೆ ನಿಮಗೆ ಯಾಕೆ ಇಲ್ಲಿ ಈ ವಿಸರ್ಗದ ಮುಂದೆ ಅಕಾರ ಬರಬಾರದು ಅನ್ನೋದನ್ನು. ಅಕಾರಂ ವರ್ಜಯಿತ್ವ ಅನ್ಯೇಷು ಸ್ವರೇಶು ಪರೇಶು ಲೋಪಭವತಿ. ಬೇರೆ ಯಾವುದೇ ಸ್ವರ ಬಂದಾಗಲೂ ಇಲ್ಲಿ ನೋಡಿ, ಮೃದುವ್ಯಂಜನ ಬರುವಾಗಿಲ್ಲ. ಆಕಾರಾತ್ ಪರಸ್ಯ ಇದ್ದಾಗ ನೋಡಿ ಸ್ವರ ಅಥವಾ ಮೃದುವ್ಯಂಜನ ಬರ್ಬೋದು. ಬಟ್ ಅಕಾರಾತ್ ಪರಸ್ಯ ಇದ್ದಾಗ ಕೇವಲ ವಿಸರ್ಗದ ಮುಂದೆ ಅಕಾರ ಬಿಟ್ಟು ಸ್ವರ ಮಾತ್ರ ಬರಬೇಕು, ಬೇರೆ ಬರುವಾಗಿಲ್ಲ. ಇಲ್ಲಿ ವ್ಯಂಜನ ಬರುವಾಗೇ ಇಲ್ಲ. ಅಕಾರಾತ್ ಪರಸ್ಯ ವಿಸರ್ಗಸ್ಯ ಅಕಾರಂ ವರ್ಜಯಿತ್ವ ಸ್ವರೇ ಪರೆ ಅಷ್ಟೇ. ಅದನ್ನೇ ಇಲ್ಲೂ ಹೇಳ್ತಾರೆ ನೋಡಿ, ಸ್ವರ ಮಾತ್ರ ಬರಬೇಕು, ಅದರ ಅಕಾರ ಬರುವಂಗಿಲ್ಲ. ಆದಿಂದ ಯಾವ್ದು ಬೇಕಾದ್ರೂ ಬರ್ಬೋದು. ನೋಡಿ ಉದಾಹರಣೆಗೆ ಇದು ಅಕಾರ ವಿಸರ್ಗ, ಅಕಾರದ ಮುಂದೆ ವಿಸರ್ಗ, ಅದ್ರ ಮುಂದೆ ಅಕಾರಂ ವರ್ಜಯಿತ್ವ ಅನ್ಯ ಸ್ವರ, ಅಕಾರ ಪ್ಲಸ್ ವಿಸರ್ಗ ಲೋಪ, ಅಕಾರಂ ವರ್ಜಯಿತ್ವ ಅನ್ಯ ಸ್ವರ ಯಾವುದಿದೆ ಅದು ಹಾಗೇ ಇರುತ್ತೆ. ಸೇವಕ ಪ್ಲಸ್ ಇತಿ, ಸೇವಕ ಅ ಮುಂದೆ ವಿಸರ್ಗ ಈ ಬಂತು, ದೀರ್ಘ ಆಗಿದೆ ಇಲ್ಲಿ, ಸರಿ ಹ್ರಸ್ವ ಆಗಬೇಕು, ಇರಲಿ, ಸಣ್ಣ ಎರರ್ ಮಿಸ್ಟೇಕ್, ಟೈಪಿಂಗ್ ಎರರ್. ಹಾಗಾಗಿ ಇತಿ ಸೇವಕ ಇತಿ, ಸೇವಕ ಇತಿ. ಇಲ್ಲಿ ಮತ್ತೆ ಸೇವಕೇತಿ ಅಂತ ಗುಣಸಂಧಿ ಮಾಡುವಾಗಿಲ್ಲ ನೀವು, ಆಯಿತಾ? ಇಲ್ಲಿ ಎನಿಮೇಷನ್ನು ನೋಡಿ ಅಂತ ಕೊಟ್ಟಿದ್ದಾರೆ, ಎನಿಮೇಷನ್ ನೋಡಿ ಹೇಗಾಗುತ್ತೆ ಅಂತ. ಸೇವಕ ಪ್ಲಸ್ ಇತಿ ಕೋಷ್ಟಕದಲ್ಲೂ ಬರುತ್ತೆ. ಸೇವಕ ಪ್ಲಸ್ ಇತಿ, ಸ ಪ್ಲಸ್ ವ ಪ್ಲಸ್ ಅ ಕ ನೋಡ್ಕೊಳ್ಳಿ. ಸೇವಕ ಇತಿ ನೋಡಿ ಯಾವುದಾಗುತ್ತೆ ಆದೇಶ ಏನು ಅಂತ, ನಿಮಿತ್ತ ಬರುತ್ತೆ ಅಂತ. ಸೇವಕ ಇತಿ. ಇದು ಪುನಃ ಗುಣಸಂಧಿ ಮಾಡ್ಬೋದಾ ಅಂತ ಕೇಳಿದರೆ ಗುಣಸಂಧಿಯನ್ನು ಮಾಡುವ ಹಾಗಿಲ್ಲ ಇಲ್ಲಿ. ಯಾಕೆ? ಒಮ್ಮೆ ಸಂಧಿ ಆದಮೇಲೆ ಇನ್ನೊಂದು ಸಂಧಿಯನ್ನು ಮಾಡಬಾರ್ದು. ಹಾಗಾದರೆ ನೀವು ಬುದ್ಧಿವಂತ ಪ್ರಶ್ನೆ ಕೇಳ್ಬೋದು, ಅಲ್ಲಿ ಶ್ಚುತ್ವ ಸಂಧಿ ಮಾಡಿದ್ದೀರಿ, ಹಾಗೆ ಮುಂದೆ ಈಗ ಉಕಾರ ಆದೇಶ ಆದಮೇಲೆ ಯಾವುದನ್ನು ಮಾಡ್ತೀರಿ? ಅಲ್ಲಿ ಗುಣಸಂಧಿಯನ್ನು ಮಾಡ್ತೀರಿ, ಇಲ್ಲಿ ಯಾಕೆ ಮಾಡಬಾರ್ದು ಅಂತ. ಅದಕ್ಕೆ ನಿಮಗೆ ನಾನು ಆಮೇಲೆ ಉತ್ತರವನ್ನು ಕೊಡ್ತೇನೆ. ಯಾಕೆಂದರೆ ಈ ಪಾಠಗಳನ್ನು ಮುಗಿಸ್ಕೊಳ್ಳೋಣ. ಖಂಡಿತವಾಗಿ ಇದಕ್ಕೆ ಉತ್ತರ ಇದೆ. ಯಾಕೆಂದರೆ ಒಮ್ಮೆ ಸಂಧಿ ಆದಮೇಲೆ ಅಲ್ಲಿ ಇನ್ನೊಮ್ಮೆ ಸಂಧಿ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಆದರೆ ಉಕಾರ ಬಂದು ಓಕಾರ ಆದಾಗ ಅಲ್ಲಿ ಪ್ಲಸ್ಗಿಂತ ಮೊದಲೇ ಸಂಧಿಯಾಗಿದೆ. ಇನ್ನು ಸಕಾರಾದೇಶ ಆದಾಗ ಶ್ಚುತ್ವ ಸಂಧಿ ಯಾಕಾಗಿದೆ ಅಂತಂದರೆ ಅಲ್ಲಿ ವಿಸರ್ಗ ಸಂಧಿಯ ಪ್ರಕ್ರಿಯೆ ಮುಗಿದೋಯ್ತು, ಆಮೇಲೂ ಮತ್ತೆ ಸಂಧಿಗೆ ಅವಕಾಶ ಇದೆ, ಸಂಧಿ ಮಾಡಿದ್ವಿ. ಪದಗಳನ್ನು ಬಿಡಿಸಿದಾಗ ಅದರ ಮೂಲ ರೂಪ ಯಾವುದಿದೆಯೋ ಅದಕ್ಕೆ ಹೋಗಬೇಕು. ಈಗ ಸೇವಕ ಇತಿ ಸೇವಕೇತಿ ಅಂತ ಮಾಡಿದರೆ ಸೇವಕ ಇತಿ ಅಂತ ಬರುತ್ತೆ ಹೊರತು ವಿಸರ್ಗ ಸಂಧಿಯ ಸೇವಕ ಇತಿ ಅಂತ ಬರೋದಿಲ್ಲ. ಸೊ ಅದನ್ನು ನೀವು ಒಂದು ಕೆಲಸ ಮಾಡಿ, ನನ್ನ ಆ ನಂಬರಿಗೆ ನೀವು ಕಾಲ್ ಮಾಡಿದ್ರೆ ನಾನು ಅದರ ವಿವರಣೆಯನ್ನು ಮತ್ತೊಮ್ಮೆ ಕೊಡ್ತೀನಿ. ಇಲ್ಲಿ ನನಗೆ ಸಮಯದ ಅಭಾವ ಮತ್ತು ಪಾಠದ ದೀರ್ಘತ್ವದಿಂದ ನಾನು ಅದನ್ನು ವಿವರಣೆ ಮಾಡ್ತಾ ಇರೋದಿಲ್ಲ. ದಯವಿಟ್ಟು ನಿಮಗೆ ಸಂಶಯ ಬಂದಾಗ ನೀವು ನನ್ನನ್ನು ಸಂಪರ್ಕಿಸಬಹುದು. ದೂರವಾಣಿ ನಂಬರ್ ನಾನು ಮೊದಲೇ ಕೊಟ್ಟಿದ್ದೀನಿ, ಅಲ್ಲಿ ಸಂಪರ್ಕಿಸಿ. ಹಾಗಾಗಿ ನೋಡಿ, ಮೈತ್ರೇಯ ಪ್ಲಸ್ ಇಚ್ಛತಿ, ಮೈತ್ರೇಯ ಇಚ್ಛತಿ, ಬಾಲ ಪ್ಲಸ್ ಉತ್ತಿಷ್ಠತಿ, ಬಾಲ ಉತ್ತಿಷ್ಠತಿ. ಇದು ಬಾಲೋತ್ತಿಷ್ಠತಿ, ಮೈತ್ರೇಯ ಇಚ್ಛತಿ ಅಂತ ಇಲ್ಲಿ ಗುಣಸಂಧಿ ಮಾಡ್ತೀನಿ ಅಂತೆಲ್ಲ ಹೇಳುವಾಗಿಲ್ಲ. ಅಥವಾ ಸವರ್ಣ ದೀರ್ಘ ಸಂಧಿ ಮಾಡ್ತೀನಿ, ರಾಮ ಪ್ಲಸ್ ಆಗಚ್ಚತಿ, ರಾಮ ಆಗಚ್ಚತಿ ಅಂಥೇಳಿ ನಾನು ಸವರ್ಣ ದೀರ್ಘ ಸಂಧಿ ಮಾಡ್ತೀನಿ ಅಂತ ಹೇಳಬೇಡಿ, ಆಯಿತಾ? ಕೋಷ್ಟಕವನ್ನು ನಾವು ನೋಡೋಣ. ಅಕಾರದ ಮುಂದೆ ವಿಸರ್ಗ ಇದ್ದಾಗ ನೋಡಿ, ಆ ಇ ಉ ರು ರು ಋ ಎ ಐ ಓ ಔ, ಹಾಗೆ ಲೋಪ ಆಗುತ್ತೆ, ವಿಸರ್ಗ ಲೋಪ ಆಗುವಂಥದ್ದು. ಆಕಾರದ ಮುಂದೆ ವಿಸರ್ಗ ನಿಮಗೆ ಇಲ್ಲಿ ಸುಲಭ ಆಗುತ್ತೆ. ಅಕಾರದ ಮುಂದೆ ಯಾವುದಿರಬೇಕು, ಆಕಾರದ ಮುಂದೆ ಯಾವುದಿರಬೇಕು ಅಂತ ನೋಡಿ. ಆಕಾರದಲ್ಲಿ ಆ ಎಲ್ಲ ಬರ್ಬೋದು, ಇಲ್ಲ ಇಲ್ಲ ನೋಡಿ. ಆ ಇ ಉ ರು ರು ಋ ಎ ಐ ಓ ಔ ಲೋಪಸಂಧಿ ನೋಡಿ, ಎಷ್ಟು ಅದ್ಭುತವಾದಂಥ ಒಂದು ನಿಮಗೆ ಸುಲಭವಾದಂಥ ಮಾರ್ಗ ಇದೆ ಅಂತ ಅರ್ಥ ಆಯ್ತಾ? ಸೊ ಇಲ್ಲಿ ಮೃದುವ್ಯಂಜನಗಳು ಇವೆ. ಸಾರಿ, ಆಕಾರದ ಮುಂದೆ ಮೃದುವ್ಯಂಜನ ಬರ್ಬೋದು, ಮೃದುವ್ಯಂಜನ ಹಾಕಲಿಲ್ಲ ಇಲ್ಲಿ, ಮೃದುವ್ಯಂಜನಗಳು ಬರ್ಬೋದು. ಬಟ್ ಇಲ್ಲಿ ಅಕಾರದ ಮುಂದೆ ಮೃದುವ್ಯಂಜನಗಳು ಬರುವ ಹಾಗಿಲ್ಲ, ಆಯಿತಾ? ಸೊ ಈ ಕೋಷ್ಟಕವನ್ನು ನಾವು ನೋಡ್ಬೋದು. ಇಲ್ಲಿ ಮೃದುವ್ಯಂಜನ ಹಾಕಿದಾಗಲೂ ಲೋಪನೇ ಆಗುತ್ತೆ. ಮೃದುವ್ಯಂಜನ ಯಾವುದು? ಗಗನ, ಜಜನ, ಡಡಣ, ದದನ, ಬಭಮ ಮತ್ತು ಯ ರ ಲ ವ ಹ, ಇದಿಷ್ಟು ಮೃದುವ್ಯಂಜನಗಳು. ಇವುಗಳು ಬಂದಾಗಲೂ ಕೂಡ ಲೋಪ ಆಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಉದಾಹರಣೆಗಳನ್ನು ನೋಡೋಣ. ಆಯಿತು, ಅಭ್ಯಾಸಕ್ಕೆ ಹೋಗೋಣ.
ಎಕ್ಸಾಂಪಲ್ ಎರಡನೇ ನೋಡೋಣ ಈಗ. ಎರಡನೇ ಎಕ್ಸಾಂಪಲಲ್ಲಿ ನೋಡಿ, ಬಾಲ ಪ್ಲಸ್ ಅತ್ರ, ಬಾಲಾಹ ಪ್ಲಸ್ ಅತ್ರ, ಬಾಲ ಅತ್ರ ಅಂತ ಆಗುತ್ತೆ. ವಿಸರ್ಗ ಲೋಪ ಆಯ್ತು, ಬಾಲ ಅತ್ರ. ಹಾಗಾಗಿ ಇದನ್ನು ನೋಡ್ಕೊಳ್ಳಿ. ಈಗ ನಾವು ಅಭ್ಯಾಸಕ್ಕೆ ಹೋಗೋಣ. ಅಭ್ಯಾಸ ಮೊದಲನೇದರಲ್ಲಿ ಮೇಘ ಪ್ಲಸ್ ಆಕಾಶೆ ಸಂತಿ. ನೋಡಿ, ಆಕಾರದ ಮುಂದೆ ಮತ್ತೆ ಆಕಾರವೇ ಬಂದಿದೆ, ವಿಸರ್ಗ ಲೋಪ ಆಗತ್ತೆ. ಈಗ ಮೇಘ ಆಕಾಶೆ, ಮೇಘ ಆಕಾಶೆ. ಆಯ್ತಾ? ಎರಡನೇ ಉದಾಹರಣೆ, ಶಿಕ್ಷಕ ಪ್ಲಸ್ ಅತ್ರ, ಶಿಕ್ಷಕ ಅತ್ರ. ಇದು ಬಹಳ ಸುಲಭ, ವಿಸರ್ಗವನ್ನು ತೆಗೆದುಬಿಟ್ರೆ ಆಯ್ತು ಅಷ್ಟೇ. ವಿಸರ್ಗ ತೆಗೆದ್ರಲ್ಲಿ ಯಾವುದಿದೆ? ಶಿಕ್ಷಕ ಅತ್ರ. ಛಾತ್ರ ಅಸ್ಮಿನ್, ಛಾತ್ರ ಅಸ್ಮಿನ್ ಅಷ್ಟೇ. ಛಾತ್ರ ಅಸ್ಮಿನ್ ಎಲ್ಲಿದೆ? ಇಲ್ಲಿದೆ ನೋಡಿ, ಇದಲ್ಲ, ಆಸ್ಮಿನ್ ಇದೆ ಇಲ್ಲಿ, ಗಮನ ಇಟ್ಟು ನೋಡ್ಕೊಳ್ಳಿ. ಇದು ಛಾತ್ರ ಅಸ್ಮಿನ್. ಕೋಕಿಲಾಹ ಪ್ಲಸ್ ಅಗಾಯನ್. ನೋಡಿ, ತೆಗೆದುಬಿಡಿ, ಕೋಕಿಲ ಅಗಾಯನ್ ಅಲ್ವಾ? ಇಲ್ಲಿ ಯಾವುದು ಆಗೋದಿಲ್ಲ, ಕೋಕಿಲ ಅಗಾಯನ್. ಆಯಿತಾ? ಇದು ಸಾಕು, ಇನ್ನು ಉದಾಹರಣೆಗಳು ಬೇಕಾದಷ್ಟಿದೆ, ನಾವು ಬೇಗ ಮುಗಿಸ್ಕೊಳ್ಳೋಣ. ನೋಡಿ, ಇಲ್ಲಿ ಲೋಪಸಂಧಿಯ ಅಭ್ಯಾಸ ಎರಡನೇ ವಿಭಾಗದಾಗ ಬರುತ್ತೆ. ಕೃಷ್ಣ ಪ್ಲಸ್ ಇಚ್ಛತಿ, ವಿಸರ್ಗ ಹಾಕಬೇಕು ನಾವೀಗ. ಬಿಡಿಸಿದ್ರೆ ಏನಾಗುತ್ತೆ? ಕೃಷ್ಣ ಪ್ಲಸ್ ಇಚ್ಛತಿ. ಕೃಷ್ಣ ಎಲ್ಲಿದೆ? ಇಲ್ಲಿ. ಕೃಷ್ಣ ಪ್ಲಸ್ ಇಚ್ಛತಿ, ಇಚ್ಛತಿ ಅಲ್ಲ, ಇಚ್ಛತಿ. ರಾಮ ಪ್ಲಸ್ ಆಹ್ವಯತಿ, ಸಾರಿ, ರಾಮ ಆಹ್ವಯತಿ, ರಾಮ ಪ್ಲಸ್ ಆಹ್ವಯತಿ. ನೋಡಿ, ರಾಮ ಆಹ್ವಯತಿ. ಇಲ್ಲಿ ಯಾವುದಿದೆ? ರಾಮ ಅಂತ ಎಲ್ಲರಿಗೂ ನೋಡಿ, ಇವೆಲ್ಲ ರಾಮ, ರಾಮೋ, ರಾಮೋ ಅಂತಿದೆ. ಇಲ್ಲಿದೆ ರಾಮ ಆಗಬೇಕು ಅಲ್ವಾ? ರಾಮ ಆಹ್ವಯತಿ. ಏಷ ದದಾತಿ, ಏಷಃ ಪ್ಲಸ್ ದದಾತಿ. ಇಲ್ಲಿ ನೋಡಿ, ಸುಲಭ, ನಿಮಗೆ ವಿಸರ್ಗ ಕೊಟ್ಬಿಟ್ರೆ ಮುಗಿದೋಯ್ತು. ಏಷಃ ಪ್ಲಸ್ ದದಾತಿ. ಯಾವುದಿದೆ? ಏಷ ಪ್ಲಸ್ ದದಾತಿ ಇಲ್ಲಿದೆ ನೋಡಿ, ಅಲ್ವಾ? ಈಗ ನಾವು ಮತ್ತೊಂದು ಅಭ್ಯಾಸಕ್ಕೆ ಹೋಗೋಣ. ನೋಡಿ, ಸಮಾರೂಢ ನಾನಾವರ್ಣ. ಏನು ನಡೆಯುತ್ತೆ ಇಲ್ಲಿ? ವಿಸರ್ಗ ನೋಡಿ, ಇಲ್ಲಿ ಸಮಾರೂಢ ಆಕಾರದ ಮುಂದೆ ಮೃದು ವ್ಯಂಜನ ಬಂದಿದೆ, ನ, ಆದ್ದರಿಂದ ವಿಸರ್ಗ ಲೋಪ ಆಯಿತು. ಸಮಾರೂಢ ನಾನಾವರ್ಣ, ಇಲ್ಲೂ ಇಷ್ಟೇ ಇದು ಬಂದಿದೆ, ಆಗ ಸಮಾರೂಢ ನಾನಾವರ್ಣ ವಿಹಂಗಮಃ ಅಂತ ಆಗತ್ತೆ. ಸೊ ಸಮಾರೂಢ ಕರೆಕ್ಟಾಗಿ ನೋಡ್ಕೊಳ್ಳಿ, ಇಲ್ಲಿ ಢ ಇದೆ, ಇಲ್ಲಿ ಢ ಇದ್ರೂ ಇಲ್ಲಿ ವರ್ಣ ನೋಡಿ, ನೋಡ್ಕೋಬೇಕು ನೀವು, ಸಣ್ಣ ಪುಟ್ಟ ತಪ್ಪು. ಸಮಾರೂಢ ನಾನಾವರ್ಣ ವಿಹಂಗಮಾಹ. ನೋಡಿ, ಇಲ್ಲಿ ನಾನವರ್ಣ ಇದೆ, ಇಲ್ಲಿ ನಾನಾವರ್ಣ ಇದೆ ನೋಡಿ. ಸರಿ, ಸಣ್ಣ ಸಣ್ಣ ವ್ಯತ್ಯಾಸಗಳು ನೀವು ನೋಡ್ಕೋಬೇಕು, ಇದು ಸರಿಯಾಗುತ್ತೆ. ನೀತಿಜ್ಞಾಃ ನಿಯತಿಜ್ಞಾಃ ವೇದಜ್ಞಾಃ ಅಪಿ ಭವಂತಿ ಶಾಸ್ತ್ರಜ್ಞಾಃ. ನೀತಿಜ್ಞಾಃ, ಏನು ನೀತಿಜ್ಞಾಃ? ನೋಡಿ, ಇಲ್ಲಿ ವಿಸರ್ಗ ಲೋಪ ಆಗಿದೆ, ಹಾಗೆ ಇದನ್ನು ಟಿಕ್ ಮಾಡಿದರೆ ನೀತಿಜ್ಞ, ನಿಯತಿಜ್ಞ, ವೇದಜ್ಞ. ನೀತಿಜ್ಞ ನೋಡಿ, ನಿಯತಿಜ್ಞ, ವೇದಜ್ಞ, ವೇದಜ್ಞಾಃ ವಿಸರ್ಗ ಇರಬೇಕಿಲ್ಲಿ. ಹಾಗಾಗಿ ನೀತಿಜ್ಞ, ನಿಯತಿಜ್ಞ, ವೇದಜ್ಞ. ಆಮೇಲೆ ಬ್ರಹ್ಮಜ್ಞ ಅಪಿ, ಬ್ರಹ್ಮಜ್ಞ ಅಪಿ. ಇದಿಷ್ಟು ವಿಸರ್ಗದ ಲೋಪದ ಉದಾಹರಣೆಗಳು. ಆಮೇಲೆ ಬರುವಂಥದ್ದು ನಿಮಗೆ ನೋಡೋಣ, ಇಲ್ಲಿ ಉಕಾರಾದೇಶ. ಸೊ ಅದಕ್ಕೂ ಮೊದಲು ಉಕಾರಾದೇಶ ನಿಯಮಗಳೇನಿದೆ ನೋಡೋಣ. ಉಕಾರಾದೇಶ, ಅಕಾರಾತ್ ಪರಸ್ಯ ವಿಸರ್ಗಸ್ಯ ಅಕಾರೇ ಮೃದುವ್ಯಂಜನೆ ಚ ಪರೆ ಉಕಾರೋ ಭವತಿ. ಅಂದರೆ ಅಕಾರಾತ್ ಪರಸ್ಯ ವಿಸರ್ಗಸ್ಯ, ಅಕಾರದ ಮುಂದೆ ವಿಸರ್ಗ ಇದ್ದಾಗ ಮೃದುವ್ಯಂಜನ, ಅಕಾರ ವಿಸರ್ಗಸ್ಯ ಅಕಾರೆ ಮೃದುವ್ಯಂಜನಗಳು ಅಥವಾ ಅಕಾರ ಬಂದಾಗ ಏನಾಗುತ್ತೆ? ವಿಸರ್ಗ ಸ್ಥಾನದಲ್ಲಿ ಉಕಾರಾದೇಶ ಭವತಿ. ಉಕಾರೇ ಕೃತೆ ಗುಣಸಂಧಿ ಅವಶ್ಯಂ ಕರ್ಣ್ಯ. ಉಕಾರ ಆದ್ಮೇಲೆ ಗುಣಸಂಧಿ ಮಾಡಬೇಕು. ಮತ್ತೆ ಅಕಾರೇ ಚ ಪರೆ ಗುಣಸಂಧಿ ಅನಂತರಂ ಪೂರ್ವರೂಪ ಸಂಧಿ ಅಪಿ ಕರಣೀಯ. ಪೂರ್ವರೂಪ ಸಂಧಿಯನ್ನು ನೀವು ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ 3 ಸಂಧಿ ಬರುತ್ತೆ ನೋಡಿ, ಗುಣಸಂಧಿ ಆಗಿ ಆಮೇಲೆ ಪೂರ್ವರೂಪ ಸಂಧಿನೂ ಆಗಬಹುದು. ಅದಾಯ್ತಾ? ಅಪಿ ಕರಣೀಯ. ರಾಮ ಪ್ಲಸ್ ಅಪಿ, ರಾಮ ಉ ಪ್ಲಸ್ ಅಪಿ ನೋಡಿ, ವಿಸರ್ಗ ಇದ್ದಿದ್ದು ಹೂ ಆಯಿತು ಇಲ್ಲಿ, ಪ್ಲಸ್ ಅಪಿ, ರಾಮೋ ಅಪಿ, ರಾಮೋಪಿ ಪೂರ್ವರೂಪ ಸಂಧಿ ನೋಡಿ. ಇದು ಪೂರ್ವರೂಪ ಸಂಧಿಯ ಚಿಹ್ನೆ, ಇದು ಅವಗ್ರಹ ಚಿಹ್ನೆ ಅಂತ ಕರಿತೀವಿ. ಇದು ಎಸ್ ಮಾರ್ಕ್ ಇದೆಯಲ್ಲ, ಇದು ಎಸ್ ಮಾರ್ಕ್ ಅಂತಲ್ಲ, ಇದು ಅವಗ್ರಹ ಚಿಹ್ನೆ. ಆಯಿತಾ? ಛಾತ್ರ ಪ್ಲಸ್ ಧಾವತಿ, ಛಾತ್ರ ಪ್ಲಸ್ ಉ ಪ್ಲಸ್ ಧಾವತಿ, ಛಾತ್ರ ಛಾತ್ರೋ ಧಾವತಿ.
ನೋಡಿ ಅಕಾರ ಇದ್ದಿದ್ದು ಇಲ್ಲಿ ಅಕಾರ ಇದೆ, ಇಲ್ಲಿ ಉಕಾರ ಬಂತು, ಛಾತ್ರ ಅ ಉ ಸೇರಿದರೆ ಓ ಆಗುತ್ತೆ. ಸೊ ಛಾತ್ರೋ ಅಂತ ಆಯ್ತು. ಛಾತ್ರೋ ಧಾವತಿ. ಸೊ ಇದು ಕೂಡ ವಿಸರ್ಗ ಉಕಾರಾದೇಶಕ್ಕೆ ಉದಾಹರಣೆ. ನಾವೀಗ ಇಲ್ಲಿ ನೋಡೋಣ ಉಕಾರಾದೇಶದಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದನ್ನು. ಮೊದಲನೇದಾಗಿ ನೋಡಿ, ಉಕಾರಾದೇಶ ನಾವು ಕಲ್ತ್ಕೊಂಡ್ವಿ. ಅಕಾರಾತ್ ಪರಸ್ಯ ವಿಸರ್ಗಸ್ಯ ಉಕಾರಾದೇಶ ಭವತಿ. ಅಕಾರದ ಮುಂದಿರುವಂಥ ವಿಸರ್ಗಕ್ಕೆ ಉಕಾರಾದೇಶ ಆಗುತ್ತೆ. ಯಾವಾಗ? ಅಕಾರೇ ಮೃದುವ್ಯಂಜನೆ ವಾಪರೆ. ಅಕಾರ ಬರ್ಬೋದು ಅಥವಾ ಮೃದುವ್ಯಂಜನ ಪರದಲ್ಲಿ ಬಂದಾಗ. ತಥಾ ಗುಣಸಂಧಿಯಪಿ ಭವತಿ. ಇಲ್ಲಿ ನಾವು ಉದಾಹರಣೆಗಳನ್ನು ನೋಡೋಣ. ಇಲ್ಲ ಇಂಗ್ಲೀಷ್ನಲ್ಲಿ ಇದೆ ನೋಡ್ಕೊಳ್ಳಿ. ವೆನ್ ವಿಸರ್ಗ ಪ್ರೊಸೀಡೆಡ್ ಬೈ ಅಕಾರ ಇಸ್ ಫಾಲೋಡ್ ಬೈ ಅಕಾರ ಆರ್ ಮೃದುವ್ಯಂಜನ, ಇಟ್ ಈಸ್ ರಿಪ್ಲೇಸ್ಡ್ ಬೈ ಉಕಾರ. ಅರ್ಥ ಆಯ್ತಾ? ಅಂದರೆ ಆ ವಿಸರ್ಗ ಏನಾಗುತ್ತೆ? ಉಕಾರ ಕನ್ವರ್ಟ್ ಆಗುತ್ತೆ. ದಿಸ್ ಉಕಾರ ರಿಯಾಕ್ಟ್ಸ್ ವಿತ್ ದಿ ಅಕಾರ ವಿಚ್ preceded the original visarga. Gunasandhi takes place to give okara. If the letter following the visarga happens to be a rasva akara, then after doing gunasandhi, purva rupa sandhi will also take place. ಅಂದರೆ ಸಂಧಿಗಳ ಅವಕಾಶ ಇದ್ದರೆ ಆಗ್ತಾ ಹೋಗುತ್ತೆ. ಅ ಪ್ಲಸ್ ವಿಸರ್ಗ ನೋಡಿ ಇಲ್ಲಿದೆ. ಅ ಪ್ಲಸ್ ಅಕಾರ ಅಥವಾ ಮೃದುವ್ಯಂಜನ ಬಂದರೆ ಇದು ಸ್ಲ್ಯಾಶ್ ಬಂದರೆ ಅಥವಾ ಅಂತ ಅರ್ಥ. ಅ ಅಥವಾ ಮೃದುವ್ಯಂಜನ ಬಂದರೆ ಅಕಾರ ಅಥವಾ ವಿಸರ್ಗ ಉತ್ವ ಆಗುತ್ತೆ. ಅಕಾರದ ಮುಂದೆ ವಿಸರ್ಗ ಉತ್ವಾಗಿ ಮುಂದೆ ಅಕಾರ ಮತ್ತು ಮೃದುವ್ಯಂಜನ ಹಾಗೇ ಇರುತ್ತೆ. ರಾಮ ಪ್ಲಸ್ ಅಪಿ, ರಾಮ ಪ್ಲಸ್ ಅ ಅಂದರೆ ಇಲ್ಲಿ ಮದಿಂದ ಸಪ್ರೇಟ್ ಮಾಡಿದ್ರು. ಅ ಮುಂದೆ ವಿಸರ್ಗ, ಮುಂದೆ ಮತ್ತೆ ಅ ಬಂದಿದೆ, ಈ ಅ ಬಂದಿದೆ ಇಲ್ಲಿ. ಅಂದರೆ ಅಪಿ ರಾಮ ಪ್ಲಸ್ ಅ ಪ್ಲಸ್ ಉ ಪ್ಲಸ್ ಅ ಪ್ಲಸ್ ಅಪಿ ಸೇರಿಸಿದರೆ ರಾಮ ಉ ಏನಾಯಿತು? ರಾಮ. ಇವೆರಡು ಸೇರಿಸಿದರೆ ರಾಮ. ಆಮೇಲೆ ಉ, ಈ ಉ ಇಲ್ಲಿ ಬಂತು, ಅಪಿ ಹಾಗೆ ಬಂತು. ಸೊ ರಾಮೋ ಅಪಿ ಗುಣಸಂಧಿ ಆಯ್ತು ಇಲ್ಲಿಗೆ. ರಾಮೋ ಅಪಿ ಅಂತ ಪೂರ್ವರೂಪ ಸಂಧಿಯು ಕೂಡ ಇದೆ. ಅನಿಮೇಷನ್ ನೋಡೋಣ ಹೇಗೆ ಅನಿಮೇಷನ್ ಬರುತ್ತೆ. ರಾಮ ಪ್ಲಸ್ ಉ ಪ್ಲಸ್ ಅಪಿ. ನೋಡಿ ರಾಮವನ್ನು ಹೇಗೆ ಬಿಡಿಸಿದ್ದಾರೆ. ರ ಪ್ಲಸ್ ಆ ಪ್ಲಸ್ ಮ ಪ್ಲಸ್ ಅ ವಿಸರ್ಗ ಉಕಾರಾದೇಶ ಪ ಇ. ನೋಡಿ ಯಾವ ರೀತಿ ಬಂದಿದೆ. ರಾಮೋಪಿ. ಈ ರೀತಿಯಾದಂಥ ಒಂದು ನೋಡಿ ಸ್ಟೆಪ್. ಎರಡನೇ ಸ್ಟೆಪ್ಪಲ್ಲಿ ಯಾವ ರೀತಿ ಬರುತ್ತೆ? ಸ್ಥಾನಿ ನೋಡ್ಕೊಳ್ಳಿ. ಅಕಾರ ಆಕಾರ ಪ್ಲಸ್ ಇಕಾರ ಈಕಾರ, ಅಕಾರ ಆಕಾರ ಈ ರೀತಿ ಬಂದ ಯಾವ್ಯಾವ ರೀತಿ ಬಂದಾಗ ಯಾವ ರೀತಿ ಆದೇಶಗಳಾಗ್ತವೆ ಅನ್ನೋದನ್ನು ಗುಣಸಂಧಿ ಇದೆಲ್ಲ ಬರುತ್ತಲ್ಲ ಅದನ್ನು ಇಲ್ಲಿ ತೋರಿಸಿದ್ದಾರೆ. ಗುಣಸಂಧಿ ಹೇಗಾಗತ್ತೆ, ಪೂರ್ವರೂಪ ಸಂಧಿ ಆಗಬೇಕು ಅದು, ಆಮೇಲೆ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಏಕಾರಾದೇಶ ಆದೇಶ ಹೋಗುವಂಥದ್ದು ಓಕಾರ ಅರ್ ಅಲ್ ಅಂತ ಗುಣಸಂಧಿಯ ನಿಯಮ ಇದು. ಆಯಿತಾ? ಹಾಗಾಗಿ ನೋಡಿ ಯಾವ್ಯಾವ ರೀತಿ ಆಗತ್ತೆ. ಏಕಾರ ಓಕಾರ ಪ್ರಸಿದ್ಧವಾಗಿರುವಂಥದ್ದು, ಅರ್ಕಾರವೂ ಆಗುತ್ತೆ, ಮಹರ್ಷಿ ಅಂತೆಲ್ಲ ಇದೆಯಲ್ಲ ಹಾಗೆ. ಸ್ಟೆಪ್ 3ದಲ್ಲಿ ಯಾವ ರೀತಿ ಆಗುತ್ತೆ? ಮೂರನೇ ಸ್ಟೆಪ್ಪಲ್ಲಿ ಪೂರ್ವರೂಪ ಸಂಧಿಯ ಅವಕಾಶ ಕೊಟ್ಟಿದ್ದಾರೆ. ಪದಾಂತೆ ಎ ಅ ಬಂದು ಏನಾಗುತ್ತೆ? ಪೂರ್ವರೂಪ ಸಂಧಿಯ ಅವಕಾಶ ಆಗುತ್ತೆ. ಓ ಪ್ಲಸ್ ಅ ಸೇರಿದರೆ ಪೂರ್ವರೂಪ ಸಂಧಿ. ಅರ್ಥ ಆಯ್ತಾ? ಈ ರೀತಿಯಾಗಿ ಉಕಾರಾದೇಶದಲ್ಲಿ ರಾಮೋಪಿ ಅಂತ ಪೂರ್ವರೂಪ ಸಂಧಿಯು ಆಯಿತು. ಸೊ ಗುಣಸಂಧಿಯನ್ನು ತೋರಿಸಿದ್ರು, ಪೂರ್ವರೂಪ ಸಂಧಿಯು ಯಾವ ರೀತಿ ಆಗತ್ತೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಹಾಗಾಗಿ ಉದಾಹರಣೆಗಳನ್ನು ನೋಡೋಣ. ಅದಾಯಿತು. ಅಭ್ಯಾಸಕ್ಕೆ ನೋಡೋಣ. ಈಗ ಅಭ್ಯಾಸದಲ್ಲಿ ನೋಡಿ ಬಾಲ ಪ್ಲಸ್ ಹಸತಿ. ನೋಡಿ ಈ ವಿಸರ್ಗ ಏನಾಯ್ತು? ಈಗ ಉಕಾರ ಆಗಬೇಕಲ್ವಾ? ಬಾಲ ಇದ್ದಿದ್ದು ಹೂ ಆಯಿತು. ಅಕಾರದ ಮುಂದೆ ವಿಸರ್ಗ ಇದೆ, ವಿಸರ್ಗದ ಮುಂದೆ ಹ, ಇದು ಯಾವುದಿದು? ಮೃದುವ್ಯಂಜನ. ಸೊ ಮೃದುವ್ಯಂಜನ ಇದ್ದಿದ್ದರಿಂದ ಆಯಿತು. ಈಗ ವಿಸರ್ಗ ಉಕಾರಾದೇಶ ಆಯಿತು. ಅ ಉ ಸೇರಿದರೆ ಓ ಆಯಿತು. ಬಾಲೋ ಹಸತಿ. ಬಾಲೋ ಹಸತಿಯಲ್ಲಿದೆ ಇಲ್ಲಿ, ಬಾಲೋ ಹಸತಿ. ಇನ್ನೊಂದು ಉದಾಹರಣೆ. ವಿನೋದ ಪ್ಲಸ್ ದದಾತಿ. ಏನಾಯಿತು? ದ ಇದ್ದಿದ್ದು ಅ ಸೇರಿ ಅಂದರೆ ವಿಸರ್ಗ ಉ ಸೇರಿ ಓ ಆಯಿತು. ವಿನೋದೋ ದದಾತಿ. ವಿನೋದೋ ದದಾತಿ ಸರಿ ಇದೆಯಾ? ನೋಡಿ ನೋಡಿ. ಪಾಠ ಭವತಿ. ಏನಾಗುತ್ತೆ? ಪಾಠ ಅ ವಿಸರ್ಗ ಉ ಬಂತು, ಅ ಉ ಸೇರಿದರೆ ಓ, ಪಾಠೋ ಭವತಿ. ಆಯಿತಾ? ಪಾಠೋ ಭವತಿ. ನೋಡಿ ಶಿವ ಪ್ಲಸ್ ವಂದ್ಯ, ಶಿವೋ ವಂದ್ಯ. ತಪ್ಪ? ಯಾಕೆ ಹೇಳಿ? ನೋಡೋಣ ಅಂತ ನಾನು ಇದನ್ನ ಮಾಡಿದೆ ನಿಮಗೆ. ವಿಸರ್ಗ ಶಿವ ಇದಿಲ್ಲಿ ವಿಸರ್ಗ ಹೋಗಬೇಕಲ್ವಾ? ಅದನ್ನು ನೋಡಿ ಶಿವೋ ವಂದ್ಯ.
ಮತ್ತು ನಿಮಗೆ ಹಿಂಗೆ ತಪ್ಪು ಹಾಕಿದಾಗ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗುತ್ತೆ. ನಾವು ಇಷ್ಟೋ ತನಕ ಇದು ಮಾಡಿರಲಿಲ್ಲ. ಅದನ್ನ ಶಿವೋ ವಂದ್ಯ. ನೋಡಿ, ಇಲ್ಲಿ ಶಿವೋಮ್ ಇದೆ, ಇಲ್ಲಿ ಶಿವು ಇದೆ, ಶಿವ ವಿಸರ್ಗ. ಹಾಗಾಗಿ ಶಿವೋ ವಂದ್ಯ ನಿಮಗೆ ಸರಿ ಬರುತ್ತೆ. ಇಲ್ಲಿ ತಪ್ಪಾಗಿದ ಮಾರ್ಕ್ಸ್ ಕಟ್ ಆಗುತ್ತೆ. ಇಲ್ಲಿ ಅದಾಯ್ತಾ. ಗಜಃ ಗಚ್ಚತಿ. ನೋಡಿ, ಇಲ್ಲಿ ತಪ್ಪಾಗಿದಾಗ ಎಷ್ಟು ಮಾರ್ಕ್ಸ್ ಬರುತ್ತೆ ನೋಡಿ, 10 ಮಾರ್ಕ್ಸ್ ಬರಬೇಕಲ್ಲ. ಒಂದೊಂದು ಇದು ಮಾಡಿದಾಗಲೂ ನೋಡಿ ಕಡಿಮೆ ಬರುತ್ತೆ. ಈಗ ಗಜಃ ಗಚ್ಚತಿ, ಗಜೋ ಗಚ್ಚತಿ ಆಗಬೇಕು. ನಾವು ಇದಕ್ಕೆ ಟಿಕ್ ಹಾಕಿದರೆ ಬಂತಲ್ವ. ಈಗ ಇದಕ್ಕೆ ಹಾಕಿದರೆ 8 ಪಾಯಿಂಟ್ ಕಟ್ ಆಗುತ್ತೆ. ನೀವು ಇನ್ನೂ 2 ತಪ್ಪು ಹಾಕಿದರೆ ಮತ್ತೆ 2 ಪಾಯಿಂಟ್ ಹೋಗುತ್ತೆ ಇಲ್ಲಿ. ಹಾಗಾಗಿ ರಾಮ ಪ್ಲಸ್ ಜಯತಿ, ರಾಮೋ ಜಯತಿ, ರಾಮೋ ಜಯತಿ. ನೋಡಿ, ನಾನೀಗ 2 ತಪ್ಪು ಹಾಕಲಾ ತೋರಿಸ್ಲಾ ನಿಮಗೆ. ನೋಡಿ, ಆಗಿ 1 ತಪ್ಪಿಗೆ 2 ಮಾರ್ಕ್ಸ್ ಕಟ್ ಆಗುತ್ತಲ್ಲ. ನೋಡಿ, ಇದೊಂದು ತಪ್ಪು, ಇದೊಂದು ಹಾಕಿ, ಇದು ತಪ್ಪು. ಈಗ ರಾಮೋ ಜಯತಿ ಅಂತ ಹಾಕಿ ನೋಡಿ. ನೋಡಿ ಎಷ್ಟೋಯ್ತು, 4 ಮಾರ್ಕ್ಸ್ ಹೋಗಿ 46 ಇದ್ದಿದ್ದು 52. ಈ ರೀತಿ ಸ್ಕೋರು ಕೂಡ ನಾವು ನೋಡ್ಕೋಬೋದು. ಓಕೆ, ಇನ್ನೊಂದು ಇದಕ್ಕೆ ಹೋಗೋಣ. ಅಭ್ಯಾಸ 2ಕ್ಕೆ ಹೋಗೋಣ. ವೃದ್ಧೋಹಂ. ನೋಡಿ, ಇಲ್ಲಿ ನಿಮಗೆ ಗೊತ್ತಿದೆ, ಯಾವಾಗಲೂ ಈ ವಿಸರ್ಗ ಬಂದಾಗ ವೃದ್ಧ, ಈ ವಿಸರ್ಗವನ್ನು ಅಂತ ಮಾಡ್ಕೋಬೇಕು. ಈ ಓ ಇದ್ದಿದ್ದನ್ನು ವಿಸರ್ಗ ಮಾಡಬೇಕು. ಅಲ್ಲಿಗೆ ವೃದ್ಧ ಓ ಬಿಟ್ಬಿಡಿ, ವೃದ್ಧ ಇದ್ದಿದ್ದು ಓ ಬದಲು ವಿಸರ್ಗ ಪ್ಲಸ್ ಇದು ಅವಗ್ರ ಚಿಹ್ನೆ ಇದೆಯಲ್ಲ, ಇದನ್ನು ಮಾಡಿ. ವೃದ್ಧ ಪ್ಲಸ್ ಅಹಂ. ಏನು ಮಾಡಬೇಕು? ವೃದ್ಧ ಪ್ಲಸ್ ಅಹಂ. ನೋಡಿ, ಇಲ್ಲಿದೆ ನೋಡಿ. ಗಜೋ ಅಗ್ರತಃ. ಗಜೋ ಅಗ್ರತ ಹೇಗಾಗುತ್ತೆ? ಗಜಃ ಪ್ಲಸ್ ಅಗ್ರತಃ. ಗಜಃ ಅಗ್ರತ ಎಲ್ಲಿದೆ? ಇಲ್ಲಿ ಗಜಃ ಅಗ್ರತಃ. ಇತೋಪಿ, ಇಲ್ಲಿ ಏನಾಗುತ್ತೆ? ಇತಃ ಪ್ಲಸ್ ಅಪಿ. ಸಾರಿ, ತಪ್ಪು. ಇತಃ ಪ್ಲಸ್ ಅಪಿ. ಭವತೋ ದೃಷ್ಟಂ. ಇದೇನಾಯಿತು? ಭವತೋ ಇದ್ದಿದ್ದು ಭವತಃ ಪ್ಲಸ್ ಅದೃಷ್ಟಂ. ಭವತಃ ಅದೃಷ್ಟಂ. ಸೋಗ್ರಜಃ. ಸಹ ಪ್ಲಸ್ ಅಗ್ರಜಃ, ಸಹ ಪ್ಲಸ್ ಅಗ್ರಜಃ. ಇದೇ ರೀತಿ ಹತ್ರ ಇನ್ನೂ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ನೋಡ್ಬೋದು. ಹಾಗೆ 3ನೇದಕ್ಕೆ ಹೋಗೋಣ. 3ನೇದು ಯಾವ ರೀತಿ ಬರುತ್ತೆ ನೋಡಿ. ಸರ್ವಭೂತೇಭ್ಯ ದತ್ವಾ. ಸರ್ವಭೂತೇಭ್ಯ ದತ್ವಾ ಬಂದರೆ ಏನಾಯಿತು? ಸರ್ವಭೂತೇಭ್ಯೋ, ಸರಿ ಇದೆಯಾ? ಭೂತೇಭ್ಯೋ ದತ್ವಾ ಯಾವುದಿದೆ ನೋಡಿ. ಆಮೇಲೆ ಸರ್ವಭೂತೇಭ್ಯ ನ ಭಯಂ. ಭೂತೇಭ್ಯೋ ನ ಭಯಂ. ಭೂತೇಭ್ಯೋ ನ ಭಯಂ. ನಿರ್ವನಃ ವಧ್ಯತೆ ವ್ಯಾಘ್ರ ನಿರ್ವ್ಯಾಘ್ರಂ. ನಿರ್ವನಃ ನಿರ್ವನಃ ವಧ್ಯತೆ ವ್ಯಾಘ್ರ. ಏನಾಗುತ್ತೆ ಇಲ್ಲಿ? ನಿರ್ವನಃ ಇದ್ದಿದ್ದು ನೋಡಿ, ಇಲ್ಲಿ ಬೇರೆ ಇದೆ, ಅಲ್ಲಿ ಬೇರೆ ಇದೆ. 2 ಆಗುತ್ತೆ ಇಲ್ಲಿ. ನಿರ್ವನೋ ವಧ್ಯತೆ, ನಿರ್ವನೋ ವಧ್ಯತೆ ನೋಡಿ. ನಿರ್ವನೋ ವಧ್ಯತೆ. ಇಲ್ಲಿ ವ್ಯಾಘ್ರ ನಿರ್ವ್ಯಾಘ್ರಂ. ವ್ಯಾಘ್ನ ಪ್ಲಸ್ ನಿರ್ವ್ಯಾಘ್ರಂ. ವ್ಯಾಘ್ನೋ ಸಾರಿ ವ್ಯಾಘ್ರೋ ನಿರ್ವ್ಯಾಘ್ರಂ. ವ್ಯಾಘ್ರೋ ಆಗಬೇಕು, ಯಾಕೆ ವಿಸರ್ಗ ಇದೆ ಇಲ್ಲಿ, ಮೃದುವ್ಯಂಜನ ಇದೆ, ಅದನ್ನು ಓ ಆಗಬೇಕು. ಹಾಗೆ ವ್ಯಾಘ್ರೋ ನಿರ್ವ್ಯಾಘ್ರಂ ನೋಡಿ. ವ್ಯಾಘ್ರ ಪ್ಲಸ್ ವನಂ. ವ್ಯಾಘ್ರೋ ವನಂ. ಸರಿಯಾಗತ್ತೆ ನೋಡಿ. ವ್ಯಾಘ್ರೋ ವನಂ ಸರಿ ಇದೆಯಾ ನೋಡಿ. ವ್ಯಾಘ್ರೋ ವನಂ. ಈ ರೀತಿಯಾಗಿ ನಾವು ಸರಿ ಮಾಡಬೇಕು. ಈ ಕ್ರೀಡಾ ಅಂದರೆ ಏನಿರುತ್ತೆ ನೋಡಿ. ಸ್ವರ ಸಂಧಿ ಕ್ರೀಡಾ, ವ್ಯಂಜನ ಸಂಧಿ ಕ್ರೀಡಾ, ವಿಸರ್ಗ ಸಂಧಿ ಕ್ರೀಡಾ ನೋಡೋಣವಾ. ಯಾಕೆಂದ್ರೆ ನಾವು ಸಂಧಿ ಮುಗಿಸಿದ್ದೀವಲ್ಲ ಈಗ. ಪರಮಪದಂ ವಿಸರ್ಗ ಸಂದೇಹೆ ಸ್ನೇಕ್ ಆ್ಯಂಡ್ ಲ್ಯಾಡರ್. ಪರಮಪದಂ ನೋಡೋಣ. ಯಾವ ರೀತಿ ಬರುತ್ತೆ ನೋಡಿ. ಸ್ವಲ್ಪ ಟೈಮ್ ತಗೊಳ್ತಾ ಇದ್ದದ್ದು ಓಪನ್ ಆಗೋಕೆ. ನೋಡಿ, ಈ ರೀತಿಯಾಗಿ ವಿಸರ್ಗ ಸಂಧಿಯನ್ನು ನಾವು ಇದು ಡೈಸ್ ತೊಗೋತೀವಿ ನೋಡಿ. 3 ಬಿತ್ತು ಬಂತು ಇಲ್ಲಿ 3ಕ್ಕೆ. ಮತ್ತೊಂದು ಸರಿ ಡೈಸ್ ಹಾಕೋಣ. 6 ಬಿತ್ತು, ಕರೆಂಟ್ ಪೊಸಿಷನ್ 10ಗೆ ಬಂತು. ಅಲ್ಲಿ 10 ಅಂತ ಕರೆಂಟ್ ಪೊಸಿಷನ್ ತೋರಿಸ್ತಾ ಇದೆ. ಡೈಸ್ ಹಾಕ್ತೀವಿ ಮತ್ತೆ, ಆಯಿತಾ. 1 ಬಿತ್ತು, ಇಲ್ಲಿ ಬಂತು.
ಲೇಸ್ ಹಾಕಿದಾಗ 33 ಬಂತು, ಅದು 14ಕ್ಕೆ ಹೋಯ್ತು ಪೊಸಿಷನ್ ನೋಡಿ. ಸಹ ಪ್ಲಸ್ ಗಚ್ಚತಿ, ಇಲ್ಲಿ ಯಾವುದು ಉತ್ತರ? ಸಹ ಪ್ಲಸ್ ಗಚ್ಚತಿ ಏನಾಗುತ್ತೆ? ಅಕಾರದ ಮುಂದೆ ವಿಸರ್ಗ, ವಿಸರ್ಗದ ಮುಂದೆ ಮೃದು ವ್ಯಂಜನ ಬಂದಿದೆ. ಅಕಾರದ ಮುಂದೆ ಏನು ಬರಬೇಕು ಅಂತಿದೆ? ಬರೀ ಸ್ವರ ಮಾತ್ರ ಬರಬೇಕು, ಲೋಪ ಆಗಬೇಕಾದ್ರೆ. ಹಾಗಾಗಿ ಇದು ಲೋಪ ಆಗತ್ತಾ? ಇದು ಲೋಪ ಆಗೋಲ್ಲ. ಆಕಾರದ ಮುಂದಾದರೆ ಲೋಪ ಆಗ್ತಿತ್ತು. ಹಾಗಾಗಿ ಇದು ಲೋಪ ಆಗೋ ಬದಲು ಏನಾಗುತ್ತೆ? ಸ ಪ್ಲಸ್ ಉ ಅಂದರೆ ಅಕಾರದ ವಿಸರ್ಗದ ಮುಂದೆ ಉ ಬಂದಾಗ ಏನಾಗುತ್ತೆ? ಅಲ್ಲಿ ಸೋ ಅಂತಾಗತ್ತೆ. ಸೋ ಗಚ್ಚತಿ ನೋಡಿ. ಯಾವುದು ಸೋ ಗಚ್ಚತಿ? ಇದು ಇನ್ಕರೆಕ್ಟ್ ಅಂತ ಬಂದು ನೋಡಿ. ಇನ್ಕರೆಕ್ಟಾಗಿ ಬಂದರೆ ಏನಾಗುತ್ತೆ? ಇಲ್ಲಿ ಈ ರೀತಿ ಆಗತ್ತೆ, ಸೋ ಗಚ್ಚತಿ. ನಾನು ನಿಮಗೆ ಅದನ್ನು ತೋರಿಸ್ಬೇಕಂತ ಹೇಳಿದೆ. ಈಗ ಮತ್ತೆ ಪುನಃ ಆಟ ಆಡಬೇಕು. ಇದು ಈ ರೀತಿಯಾಗಿ ಆಟದ ವ್ಯವಸ್ಥೆಯು ಕೂಡ ಇಲ್ಲಿದೆ. ಸ ಗಚ್ಚದಲ್ಲಿ ವಿಸರ್ಗ ಲೋಪ ಸ ಗಚ್ಚತಿ ಅಂತಲೇ ಆಗತ್ತೆ. ಏನಾಗಬೇಕದು? ಸ ಗಚ್ಚತಿ ಅಂತಲೇ ಆಗಬೇಕು, ಆಯಿತಾ? ಸೋ ಗಚ್ಚತಿ ಆಗೋದಿಲ್ಲ, ಯಾಕಂದರೆ ಅಲ್ಲಿ ವಿಸರ್ಗ ಉಕಾರ ಆದೇಶ. ಸ ಪ್ಲಸ್ ಅ ಆಗೋದಿಲ್ಲ, ಅಲ್ಲಿ ನಿಯಮ ಬೇರೆ ಇದೆ. ಆದ್ದರಿಂದ ವಿಸರ್ಗ ಸಂಧಿಯ ಬದಲು ಲೋಪ ಸಂಧಿ ಆಗತ್ತೆ, ಸ ಗಚ್ಚತಿ ಅಂತ ಆಗತ್ತೆ, ಆಯಿತಾ? ಈಗ ನಾವು ಇದನ್ನು ಬಿಟ್ಟು ಮತ್ತೊಂದು ಆಟಕ್ಕೆ ಹೋಗೋಣ. ಪರಮಪದಂ ಪದಬಂಧ. ಇದು ಕೂಡ ಟೈಮ್ ತಗೊಳುತ್ತೆ. ಸಮಯ ಬೇಕಾಗಿದೆ. ಮತ್ತು ಸಮಯ ಜಾಸ್ತಿ ತಗೊಳ್ತಾ ಇದೆ. ಇದು ನೋಡೋಣ. ನಾಟ್ ರೆಸ್ಪಾಂಡಿಂಗ್ ಅಂತ ಬರ್ತಾ ಇದೆ. ಬಂತು, ಬರ್ತಾ ಇದೆ. ಒಂದು ಕ್ಷಣ ವೆಯ್ಟ್ ಮಾಡಬೇಕು ನೀವು. ವಿಸರ್ಗ ಸಂಧಿ ಕ್ರೀಡಾ. ಇಲ್ಲಿ ನೀವು ಇದನ್ನು ನೋಡಿಕೊಂಡು ಮಾಡ್ತಾ ಹೋಗ್ಬೇಕು. ಏನು ಇನ್ಸ್ಟ್ರಕ್ಷನ್ ಹೇಳ್ತಾನೆ ನೋಡ್ಕೊಳ್ಳಿ. ಈ ರೀತಿ ಇಸ್ ಜಂಪಲ್ ಗ್ರಿಡ್ ಆಫ್ ಲೆಟರ್ಸ್ ಆನ್ ದಿ ನೋಡಿ. ಇದಷ್ಟು ನೋಡ್ಕೊಳ್ಳಿ ನೀವು, ಆಯಿತಾ? ಈ ನಿಯಮಗಳನ್ನು ನೋಡಿಕೊಂಡು ಆಮೇಲೆ ಅದನ್ನ ಆಟವನ್ನು ಆಡಬೇಕು. ನಾನು ಸಮಯಾಭಾವ ಇರೋದರಿಂದ ಆಟವನ್ನು ಆಡ್ತಾ ಇಲ್ಲ. ಸೆಲೆಕ್ಟಿಂಗ್ ಲೆಟರ್ಸ್ ಅಂತ ಬರುತ್ತೆ ಇಲ್ಲಿ. ಯಾವ ಲೆಟರ್ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ಬಹುಶಃ ನನಗೂ ಗೊತ್ತಿಲ್ಲ, ನಾನೇನು ಇದು ಆಡಿಲ್ಲ. ಟೋಟಲ್ ಕರೆಕ್ಟ್ ಆನ್ಸರ್ಸ್ ಒಂದು ಆಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ವಾಸುದೇವ ಪ್ಲಸ್ ಐ ಎಮ್ ಮಾಡ್ಬೋದಾ? ವಾಸುದೇವ ಪ್ಲಸ್ ಐ ಎಮ್. ವಾಸು ಎಲ್ಲಿದೆ ಇಲ್ಲಿ? ವಾಸುದೇವು ಇರಲಿ. ಇದೊಮ್ಮೆ ಇನ್ನೊಮ್ಮೆ ನಾನು ಸಮಯ ಬಂದಾಗ ಅಥವಾ ನಿಮಗೆ ಬೇರೆ ಸಂಧಿಗಳಲ್ಲಿ ಹೇಳ್ಕೊಡ್ತೀನಿ ಇದನ್ನು. ಈಗ ಸಮಯ ಆಗ್ತಾ ಇದೆ, ಆದ್ದರಿಂದ ನಾವು ನದೀತರಣಂ ಕೂಡ ಇನ್ನೊಮ್ಮೆ ಸಂಧಿಯನ್ನು ಮಾಡೋಣ, ಆಯಿತಾ? ಧನ್ಯವಾದಗಳು. ಎಲ್ಲ ವಿದ್ಯಾರ್ಥಿಗಳು ಈ ವಿಸರ್ಗ ಸಂಧಿಯನ್ನು ಸರಿಯಾಗಿ ಕಲ್ತ್ಕೊಂಡು ನೀವು ಉತ್ತಮ ಅಂಕಗಳನ್ನು ಪಡೆದುಕೊಳ್ಳಿ.